ಎಲ್ಲರಿಗೆಲ್ಲ ನಮಸ್ಕಾರಗಳು. ಶ್ರೀನಿವಾಸೇತಿ ಶ್ರೇಷ್ಠದಯಾ ಪಾತ್ರಂ ಗುಣಾನ್ವಿತಃ ಕೌಶಿಕೋನಂತರಂಗಾರ್ಯಶ್ಚಿರಂ ವಿಜೇತಾಂ ಭುವಿ ನ್ಯಸ್ತಾತ್ಮೀಯಭರಂ ವರಪ್ರದಗುಣೋ ವೈರಾಗ್ಯಭಾಗ್ಯೋರಧೋ ವೇದಾಂತಾಂ ಪ್ರಸಾರವಂತಮನಘಾತ್ ಶ್ರೀನಿವಾಸಾದ್ಗುರೋಃ ಶ್ರೀಶೈಲಾನ್ವಯಕೌಸ್ತುಭಸ್ಥಿತನಿಯಂ ಶಯೋನಿಧೇ ಶ್ರೀನಿಧೇಃ ವಂದೇ ಸಾಧುಕಟಾಕ್ಷಿಕೇಳಿನಿಲಯಂ ಶ್ರೀಕೃಷ್ಣಸದ್ದೇಶಿಕಂ श्रीवासरङ्गपरकालमुनित्रयाप्तलक्ष्मात्मरक्षणेति त्वयुगागमान्तम् आचार्यभक्तिपरिभूतमनर्घशीलं गोपालदेशिकमुनिं गुरुमाश्रयामः। नारायणाख्यतिराजपदाब्जभृङ्गश्रीवासयोगिगुरुणार्पितभारमीशे भक्त्यादिपूर्णवरदारिकृपात्तचिह्नं श्रीनिवासमुनिवर्यमहं प्रपद्ये। श्रीनारायणयोगीन्द्रवरदारिकृपाश्रयं रङ्गेशपादविनतं श्रीनिवासमुनिं भजे। श्रीमान् वेङ्कटनाथार्य कवितार्किककेसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मं व्यामोहतस्तरितराणि तनाय मेने अस्मद्गुरोर्भगवतोऽस्य देकसिन्धो रामानुजस्य चरणौ शरणं प्रपद्ये। यतीन्द्रकृतभाष्यार्थाय व्याख्यानेन दर्शिताः वरं सुदर्शनार्यं तं वन्दे कुरकुलाधिपं वरदं दुरदाद्रीशं कमलायादयितं दयानिधिं सकलार्थिजनार्थितप्रदं प्रणमामि प्रणतार्तिहारिणं कृत्वानवद्यं निगमान्तभाष्यं निराकृतं येन भयं श्रुतीनां प्रतारितानाम् अबहुश्रुतैः तं रामानुजं योगिनमाश्रयामः। श्रीभाष्यकृदुपन्यस्तो श्रीशैलपतेः पुरः वेदार्थसङ्ग्रहस्यास्य कुर्मः तात्पर्यदीपिकाम्। ॐ शन्नो मित्रशं वरुणः शन्नो भवत्वर्यमा शन्नो इन्द्रो बृहस्पतिः शन्नो विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्वक्तारमवतु अवतु माम् अवतु वक्तारम्। ॐ शान्ति शान्ति शान्तिः। अशेषचिरचिद्वस्तुशेषिणे शेषशायिने निर्मलानन्दकल्याणनिधये विष्णवे नमः। श्रीमते रामानुजाय नमः। ವೇದಾರ್ಥ ಸಂಗ್ರಹದಲ್ಲಿ ತತ್ವಮಸಿ ವ್ಯಾಖ್ಯಾನವನ್ನು ಇಲ್ಲಿ ವಿಸ್ತಾರವಾಗಿ ಭಾಷ್ಯಕಾರರು ಮಾಡ್ತಾ ಇದ್ದಾರೆ. ತುಂಬಾ ಪ್ರಧಾನವಾದ ವಿಷಯ ವೇದಾರ್ಥ ಸಂಗ್ರಹದಲ್ಲಿ ಇದೆ. ಒಂದು ಪ್ರಧಾನವಾದ ವಿಷಯ ವಿಸ್ತಾರವಾಗಿ ಭಾಷ್ಯಕಾರರು ವಿಚಾರ ಮಾಡಿರುವಂತಹದ್ದು. ಅದರಲ್ಲಿ ಸಾಮಾನ್ಯವಾಗಿ ನಮ್ಮ ಸಿದ್ಧಾಂತವನ್ನು ಸ್ವಲ್ಪ ಆರಂಭಿಸಿ ಮಿಕ್ಕ ಎರಡು ಪಕ್ಷಗಳಲ್ಲಿ ಸಮಾನಾಧಿಕರಣ್ಯದಲ್ಲಿ ಹೇಗೆ ವಿರೋಧ ಬರುತ್ತೆ ಅನ್ನೋ ವಿಷಯವನ್ನ ಈಗ ಹೇಳ್ತಾ ಇದ್ದಾರೆ. ಭಾಸ್ಕರರ ಪಕ್ಷ ಮತ್ತೆ ಯಾದವ ಪ್ರಕಾಶರ ಪಕ್ಷಗಳಲ್ಲಿ ವಿರೋಧ ಬರುತ್ತೆ ಅಂತ ಹೇಳಿದ್ರು. ಅದನ್ನು ಒಂದು ವಾಕ್ಯದಲ್ಲಿ ಹೇಳಿದ್ರು, ಇತರೇಷು ಪಕ್ಷೇಶು ಸಮಾನಾಧಿಕರಣ್ಯ ಹಾನಿ ಬ್ರಹ್ಮಣಃ ಸದೋಷತಾಚ ಸ್ಯಾತ್. ಒಂದೇ ಒಂದು ವಾಕ್ಯದಲ್ಲಿ ಅದನ್ನು ಮುಗಿಸ್ಬಿಟ್ರು ಭಾಷ್ಯಕಾರರು. ಸುದರ್ಶನ ಸೂರಿಗಳು ಅದು ಹೇಗೆ ದೋಷ ಬರುತ್ತೆ, ಸಮಾನಾಧಿಕರಣದಲ್ಲಿ ಹೇಗೆ ವಿರೋಧ ಬರುತ್ತೆ ಅದನ್ನ ತಿಳಿಸ್ತಾರೆ ಇಲ್ಲಿ. ಮೊದಲು ಬ್ರಹ್ಮ ಅಜ್ಞಾನ ಪಕ್ಷೇ ಪ್ರವೃತ್ತಿ ನಿಮಿತ್ತ ಅಭಾವೇನ ಸಮಾನಾಧಿಕರಣ್ಯ ಹಾನಿ ಅವಿದ್ಯಾಶ್ರಯತ್ವ ದೋಷಶ್ಚ ಸ್ಯಾತ್. ಇತರ ಪಕ್ಷೇಶು ಅಂತ ಹೇಳಿದ್ರು. ಎಲ್ಲ ಮೂರು ಪಕ್ಷಗಳಲ್ಲಿ, ಹಿಂದಿನ ಮಿಕ್ಕ ಮೂರು ಪಕ್ಷಗಳಲ್ಲಿ ಇತರೇಷು ಪಕ್ಷೇಶು ಶಂಕರರ ಪಕ್ಷ, ಭಾಸ್ಕರರ ಪಕ್ಷ ಮತ್ತು ಯಾದವ ಪ್ರಕಾಶರ ಪಕ್ಷಗಳು. ಈ ಮೂರು ಪಕ್ಷಗಳಲ್ಲಿಯೂ ಸಮಾನಾಧಿಕರಣದ ಲಕ್ಷಣದಕ್ಕೆ ಹೊಂದೋದಿಲ್ಲ. ಮತ್ತೆ ದೋಷವು, ಬ್ರಹ್ಮನಿಗೆ ದೋಷವೂ ಬರುತ್ತೆ. ಸಮಾನಾಧಿಕರಣ್ಯದ ಲಕ್ಷಣ ಹೇಗೆ ಸರಿ ಹೊಂದೋದಿಲ್ಲ ಶಂಕರರ ಪಕ್ಷದಲ್ಲಿ ಅಂದರೆ ಪ್ರವೃತ್ತಿ ನಿಮಿತ್ತವೇ ಇರೋದಿಲ್ಲ. ಅದರಲ್ಲಿ ಎರಡು ಶಬ್ದಗಳು ಸಮಾನಾಧಿಕರಣ್ಯದಲ್ಲಿ ಹೇಳಿದಾಗ ಒಂದೇ ವಿಭಕ್ತಿಯಲ್ಲಿ ಇರುವ ಅನೇಕ ಶಬ್ದಗಳು ಒಂದು ವಸ್ತುವನ್ನು ವಿಶೇಷಿಸುತ್ತೆ. ಅದುವೇ ಸಮಾನಾಧಿಕರಣ್ಯ ಅಂತ ಹೇಳೋದು. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂದಾಗ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಎಲ್ಲ ಏಕವಚನ, ಪ್ರಥಮ ಏಕವಚನ ಶಬ್ದಗಳು ಒಂದೇ ವಿಭಕ್ತಿಯಲ್ಲಿದೆ. ಇದೆಲ್ಲವೂ ಬೇರೆ ಬೇರೆ ವಸ್ತುಗಳನ್ನು ವಿಶೇಷಿಸುತ್ತೆಯೇ ಇಲ್ಲ ಒಂದೇ ವಸ್ತುವನ್ನು ವಿಶೇಷಿಸುತ್ತೆಯೇ ಅನ್ನೋದು
ಒಂದು ವಿಚಾರ ವಾಕ್ಯ ಅರ್ಥ ಮಾಡುವಾಗ ಕೆಲವು ಅಲಂಕಾರಿಕರು ಹೇಳಿದ್ರು ವಿಶೇಷಣಗಳು ಬಹುತ್ವ ಇದ್ದರೆ ವಿಶೇಷವು ಬಹುತ್ವ ಆಗಬೇಕು. ಯಾಕೆ ಅಂದರೆ ಒಂದು ವಿಶೇಷಣ ಒಂದು ಪದಾರ್ಥನ ಅದನ್ನು ಅಸಾಧಾರಣವಾಗಿ ಬೇರೆ ಪದಾರ್ಥಗಳಿಂದ ಬೇರ್ಪಡಿಸುತ್ತೆ. ಈಗ ಬಿಳಿಯ ಬಟ್ಟೆ ಅಂತ ಹೇಳಿದ್ರೆ ಅದು ಕಪ್ಪು ಬಟ್ಟೆ ಅಲ್ಲ, ಕೆಂಪು ಬಟ್ಟೆ ಅಲ್ಲ, ಹಳದಿ ಬಟ್ಟೆ ಅಲ್ಲ, ಈ ರೀತಿ ತಿಳಿಯುತ್ತೆ. ಆ ಬಿಳಿ ಅನ್ನೋ ವಿಶೇಷಣ ಆ ಬಟ್ಟೆ ಅನ್ನೋದಕ್ಕೆ ಬಂದರೆ ಬೇರೆ ಬಣ್ಣಗಳಿಂದ ಬೇರ್ಪಡಿಸುತ್ತೆ ಅದನ್ನು. ಅದುವೇ ವಿಶೇಷಣದ ಕೆಲಸ. ಬಿಳಿ ಹಳದಿ ಬಟ್ಟೆ ಅಂತ ಹೇಳಿದ್ರೆ ಎರಡು ವಿಶೇಷಣಗಳಿದ್ದರೆ ಬಿಳಿ ಬಟ್ಟೆ ಬೇರೆ ಆಗಿರಬೇಕು, ಹಳದಿ ಬಟ್ಟೆ ಬೇರೆ ಆಗಿರಬೇಕು. ವಿಶೇಷಗಳು ಅನೇಕವಾಗಿರಬೇಕು. ಒಂದೇ ಪದಾರ್ಥವನ್ನು ಅನೇಕ ವಿಶೇಷಣಗಳು ವಿಶೇಷಕ್ಕೆ ಸಾಧ್ಯವಿಲ್ಲ ಅನ್ನೋದು ಒಂದು ದೃಷ್ಟಿ ಸಮಾನಾಧಿಕರಣದಲ್ಲಿ. ಆದರೆ ಅದನ್ನು ಇನ್ನೂ ಸ್ವಲ್ಪ ಸೂಕ್ಷ್ಮವಾಗಿ ವಿಚಾರ ಮಾಡಿದ್ರೆ ವಿಶೇಷಣಗಳು ಯಾವ ಕಾರಣದಿಂದ ಇಲ್ಲಿ ಉಪಯೋಗಿಸಲ್ಪಟ್ಟಿದೆ ಅನ್ನೋದನ್ನು ನಾವು ಪರೀಕ್ಷೆ ಮಾಡಿ ತಿಳಿಬೇಕು. ಒಂದೇ ಕಾರಣದಿಂದ ಎಲ್ಲವೂ ಬಂದಿದ್ದರೆ ಆಗ ವಿಶೇಷಗಳು ಅನೇಕವಾಗುತ್ತೆ, ವಿರೋಧವಾಗುತ್ತೆ ವಿಶೇಷಣಗಳಲ್ಲಿ. ಬಿಳಿಯೂ ಹಳದಿಯೂ ಒಂದೇ ಬಟ್ಟೆಯಲ್ಲಿ ಏಕಕಾಲದಲ್ಲಿ ಇಡಕ್ಕೆ ಸಾಧ್ಯವಿಲ್ಲ. ಬಿಳಿ ಬಟ್ಟೆ ಅಂದರೆ ಬಿಳಿಯೇ ಆಗಿರ್ಬೇಕು ಪೂರ್ಣವಾಗಿ, ಹಳದಿ ಬಟ್ಟೆ ಅಂದರೆ ಪೂರ್ಣವಾಗಿ ಹಳದಿ ಆಗಿರ್ಬೇಕು. ಅವಾಗ ಬಿಳಿ ಹಳದಿ ಎರಡಕ್ಕೂ ವಿರೋಧ ಬರೋದ್ರಿಂದ ಒಂದೇ ವಸ್ತುವನ್ನು ಅದು ವಿಶೇಷಿಸೋದಕ್ಕೆ ಸಾಧ್ಯವಿಲ್ಲ. ಆದರೆ ಬಿಳಿಯ ಬಟ್ಟೆ ಅಂತ ಹೇಳೋದು ವರ್ಣವನ್ನು ತಿಳಿಸೋದಕ್ಕೆ ಬಂದಿರುವ ಶಬ್ದ, ಅದು ಬಿಳಿ ಅಂತ ಹೇಳೋದು. ಅದರ ಪ್ರವೃತ್ತಿ ನಿಮಿತ್ತ ಏನು? ನಿಮಿತ್ತ ಅಂದರೆ ಕಾರಣ, ಪ್ರವೃತ್ತಿ ಅಂದರೆ ಪ್ರಯೋಗಿಸಲ್ಪಟ್ಟಿರುವಂಥದ್ದು. ವ್ಯವಹಾರದಲ್ಲಿ ಯಾವ ಕಾರಣದಿಂದ ಉಪಯೋಗಿಸಿದೆ, ಆ ವಸ್ತುವಿನ ವರ್ಣವನ್ನು ತಿಳಿಸೋಕ್ಕೆ ಉಪಯೋಗಿಸಲ್ಪಟ್ಟಿದೆ. ಅದೇ ರೀತಿಯಲ್ಲಿ ನಾವು ಬಿಳಿಯ ಬಟ್ಟೆ ಅಂತ ಹೇಳುವಾಗ ಆ ಬಟ್ಟೆಯ ಬೇರೆ ಆಕಾರಗಳನ್ನು ಬೇರೆ ಶಬ್ದಗಳಿಂದ ತಿಳಿಸ್ಬೋದು, ವಿರೋಧವಿಲ್ಲದೆ ಇರುವ ಹಾಗೆ ತಿಳಿಸಿದ್ರೆ ಬಿಳಿಯ ಬಟ್ಟೆ ಅಂತ ಹೇಳುವಾಗ 6 ಗಜದ ಬಟ್ಟೆ ಅಂತ ಹೇಳಿದ್ರೆ 6 ಗಜ ಅನ್ನೋದು ವರ್ಣವನ್ನು ತಿಳಿಸೋದಿಲ್ಲ. ವರ್ಣಕ್ಕೂ ಅದರ ಅಳತೆಗೂ ವಿರೋಧ ಇಲ್ಲ. ಈ 6 ಗಜದ ಬಟ್ಟೆ ಅನ್ನೋದು ಅಳತೆಯನ್ನು ತಿಳಿಸುತ್ತೆ, ಬಿಳಿ ಅನ್ನೋದು ವರ್ಣವನ್ನು ತಿಳಿಸುತ್ತೆ. ಇದೆರಡು ಪ್ರವೃತ್ತಿ ನಿಮಿತ್ತಗಳು ಬೇರೆ ಬೇರೆ ಆಯಿತು. ಬೇರೆ ಬೇರೆ ಆದ್ದರಿಂದ ಒಂದೇ ವಸ್ತುವನ್ನು ವಿಶೇಷಿಸಬಹುದು ಅನ್ನೋದು ಸಿದ್ಧಾಂತ. ಇದು ವ್ಯಾಕರಣದಲ್ಲಿ ವೈಯಾಕರಣರು ಈ ಸಾಮಾನಾಧಿಕರಣ್ಯದಕ್ಕೆ ಹೇಗೆ ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳುವ ವಿಷಯ. ಅದೇ ರೀತಿಯಲ್ಲಿ ವೇದಗಳಲ್ಲಿ ಈ ವಾಕ್ಯಗಳು ಬರುತ್ತೆ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಅದರಲ್ಲಿ ಅದ್ವೈತ ಪಕ್ಷದಲ್ಲಿ ಹೇಳಿದ್ರು ಸತ್ಯಂ ಅಂತ ಹೇಳಿಬಿಟ್ರೆ ಜ್ಞಾನವಲ್ಲ, ಅನಂತವಲ್ಲ, ಇದೆಲ್ಲವೂ ಬೇರ್ಪಡಿಸಲ್ಪಟ್ಟಿದೆ. ಆದ್ದರಿಂದ ಸತ್ಯಂ ಅನ್ನೋದು ಬ್ರಹ್ಮವನ್ನು ವಿಶೇಷಿಸಿ ಸತ್ಯತ್ವ ವಿಶಿಷ್ಟವಾದ, ಜ್ಞಾನತ್ವ ವಿಶಿಷ್ಟವಾದ, ಅನಂತತ್ವ ವಿಶಿಷ್ಟವಾದ ಒಂದೇ ಬ್ರಹ್ಮನೇ ಹೇಳೋಕ್ಕಾಗೋದಿಲ್ಲ, ವಿಶೇಷಣ ಬಹುತ್ವ ಆಗ್ಬಿಡುತ್ತೆ. ಆದ್ದರಿಂದ ಇಲ್ಲಿ ಸಮಾನಾಧಿಕರಣ್ಯದಲ್ಲಿ ಹಾಗೆ ನಾವು ಅರ್ಥ ಮಾಡೋಕ್ಕಾಗೋದಿಲ್ಲ ಅಂದು. ಮತ್ತೆ ಈ ವಾಕ್ಯಕ್ಕೆ ಅರ್ಥ ಮಾಡಬೇಕಲ್ಲ ವೇದದಲ್ಲಿ. ಹೇಗೆ ಅರ್ಥ ಮಾಡೋದು ಅಂದರೆ ಸತ್ಯ ಅನ್ನುವ ಶಬ್ದ ಸತ್ಯತ್ವ ಅನ್ನೋ ವಿಶೇಷಣವನ್ನು ತಿಳಿಸಕ್ಕೆ ಬಂದಿಲ್ಲ, ಅಸತ್ಯವಲ್ಲ ಅನ್ನೋದನ್ನು ತಿಳಿಸುತ್ತೆ ಅಷ್ಟೇ. ಅದು ಹೀಗೆ ಅರ್ಥ ಮಾಡ್ತಾರೆ. ಅಸತ್ಯವಲ್ಲ ಅನ್ನೋದನ್ನ ಸತ್ಯ ತಿಳಿಸುತ್ತೆ. ವೇದದಲ್ಲಿ ಈ ರೀತಿ ಪ್ರಯೋಗ ಇದೆ. ಆದ್ದರಿಂದ ಸತ್ಯ ಅನ್ನೋದು ವಿಶೇಷಣ ಆಗ್ಬಿಟ್ರೆ ಸತ್ಯತ್ವ ವಿಶಿಷ್ಟವಾದ ಬ್ರಹ್ಮವನ್ನ ಜ್ಞಾನತ್ವ ವಿಶೇಷಿಸ್ಬೇಕು. ಆಗ ಸತ್ಯತ್ವವು ಜ್ಞಾನತ್ವವನ್ನು ವಿಶೇಷಿಸಬೇಕಾಗುತ್ತೆ. ಒಂದು ಗುಣ ಇನ್ನೊಂದು ಗುಣಕ್ಕೆ ವಿಶೇಷಣ ಆಗೋದಿಲ್ಲ. ಗುಣವು ವಸ್ತುವನ್ನು ಆಧರಿಸಿರುತ್ತೆ. ಈಗ ಬಿಳಿಯ ಬಟ್ಟೆ 6 ಗಜದ ಬಟ್ಟೆ ಅಂದರೆ ಬಿಳಿ ಅನ್ನೋದು 6 ಗಜವನ್ನು ವಿಶೇಷಿಸೋದಿಲ್ಲ, ವಸ್ತುವನ್ನು ವಿಶೇಷಿಸಬೇಕು. 6 ಗಜ ಅಳತೆಯೂ ಕೂಡ ಹಾಗೆಯೇ. ಬಿಳಿ ಅನ್ನೋ ವರ್ಣಕ್ಕೆ ಅಳತೆ ಇಲ್ಲ, ಅಳತೆಗೆ ವರ್ಣ ಹೇಳೋಕ್ಕಾಗೋದಿಲ್ಲ. ಪರಸ್ಪರ ಅಲ್ಲಿ ವಿಶೇಷ ಭಾವ ಬರೋಕ್ಕಾಗೋದಿಲ್ಲ. ವಿಶೇಷಣ ಗುಣ ಅಂತ ಹೇಳೋದು ವಿಶೇಷಣವು ವಸ್ತುವನ್ನು ವಿಶೇಷಿಸಬೇಕೇ ಹೊರತು ಪರಸ್ಪರ ವಿಶೇಷಣಗಳಲ್ಲಿ ವಿಶೇಷ ಭಾವ ಬರೋದು ಸರಿ ಹೋಗಲ್ಲ, ವಿರೋಧ ಬರುತ್ತೆ. ಆದ್ದರಿಂದ ಸತ್ಯ ಜ್ಞಾನ ಅನಂತ ಒಂದೇ ಬ್ರಹ್ಮನ್ನೇ ಹೇಳೋಕ್ಕಾಗದೇ ಇರೋದ್ರಿಂದ ಇದಕ್ಕೆ ನಾವು ನೇರವಾಗಿ ಅರ್ಥ ಮಾಡಬಾರ್ದು. ಸತ್ಯತ್ವ ಅಸತ್ಯ ಅಲ್ಲದ್ದು ಅಂತ ಅರ್ಥ. ಅದಕ್ಕೆ ಸತ್ಯ ಅಂತ ಹೇಳೋದು ಅಸತ್ಯ ಅಂತ ವ್ಯಾವೃತ್ತಂ ಅಂತ ಅರ್ಥ ಮಾಡಬೇಕು. ಅಸತ್ಯವಲ್ಲ ಅಂತ ಹೇಳಕ್ಕೆ ಬಂದಿದೆ ಅದು ಸತ್ಯ ಅನ್ನುವ ಶಬ್ದ. ಸತ್ಯ ಅನ್ನೋ ವಿಶೇಷಣ ಹೇಳಕ್ಕೆ ಬಂದಿಲ್ಲ. ಯಾಕೆ? ಬ್ರಹ್ಮವು ನಿರ್ವಿಶೇಷ, ವಿಶೇಷಣವೇ ಇಲ್ಲ ಅದಕ್ಕೆ. ಆದ್ದರಿಂದ ಸಮಾನಾಧಿಕರಣ್ಯ ಹೀಗೆ ಅರ್ಥ ಮಾಡಬೇಕು ಅಂತ ಹೇಳಿದ್ರು.
ಪ್ರವೃತ್ತಿ ನಿಮಿತ್ತವೇ ಇಲ್ಲದೆ ಹೋಗ್ಬಿಡುತ್ತೆ. ಈಗ ತತ್ ತ್ವಮ್ ಅಸಿ ಅಂತ ಹೇಳುವಾಗ ತ್ವಮ್ ಅನ್ನೋದು ಇವರು ಉದ್ದಾಲಕರು ಶ್ವೇತಕೇತುಗೆ ಉಪದೇಶ ಮಾಡ್ತಾ ಇದ್ದಾರೆ. ಶ್ವೇತಕೇತುವನ್ನ ಹೇಳ್ತಾ ಇದ್ದಾರೆ ಕುರಿತು, ತ್ವಂ ತತ್ ತ್ವಂ ಬ್ರಹ್ಮನು ನೀನಾಗಿದೆಯಾ ಅಂತ ಹೇಳುವಾಗ ಸಮಾನಾಧಿಕರಣದಲ್ಲಿ ಬ್ರಹ್ಮನಿಗೂ ಜೀವನಿಗೂ ಐಕ್ಯ ಹೇಳಕ್ಕಾಗೋದಿಲ್ಲ. ಯಾಕೆ ಅಂದರೆ ಜೀವನು ದೋಷ ಹೊಂದಿದ್ದಾನೆ, ಬ್ರಹ್ಮ ನಿರ್ದುಷ್ಟವಾದದ್ದು. ಇದೆರಡಕ್ಕೂ ಸಹ ಐಕ್ಯವನ್ನು ಹೇಳಿದ್ರೆ ಬ್ರಹ್ಮನಿಗೆ ದೋಷ ಬರುತ್ತೆ. ಆದ್ದರಿಂದ ಜೀವನನ್ನು ಶರೀರವಾಗಿ ಉಳ್ಳ ಬ್ರಹ್ಮ ಅಂತ ಅದಕ್ಕೆ ಅರ್ಥ ಮಾಡಿದ್ರೆ, ಬೇರೆ ಶ್ರುತಿಯಲ್ಲಿ ಪ್ರಮಾಣವಿದೆ ಅದಕ್ಕೆ. ಅಸ್ಯ ಆತ್ಮ ಶರೀರಂ ಶ್ರುತಿಯೇ ಹೇಳುತ್ತೆ. ಆತ್ಮರುಗಳೆಲ್ಲ ಶರೀರ ಆಗಿದ್ದಾರೆ ಬ್ರಹ್ಮನಿಗೆ. ಸತೇ ಆತ್ಮ ಅಂತರ್ಯಾಮಿ ಅಮೃತ ಅಂತ ಹೇಳುವಾಗ ಆತ್ಮರುಗಳೆಲ್ಲ ಬ್ರಹ್ಮನ ಶರೀರ ಆಗಿದ್ದಾರೆ ಅಂತ ಶ್ರುತಿ ನೇರವಾಗಿ ಹೇಳಿರೋದ್ರಿಂದ ಇಲ್ಲಿ ಜೀವಾತ್ಮನನ್ನು ಉದ್ದೇಶಿಸಿ ಉಪದೇಶ ಮಾಡ್ತಾ ಇರೋದು. ಐತದಾತ್ಮ್ಯಮಿದಂ ಸರ್ವಂ, ಎಲ್ಲವೂ ಅವನನ್ನು ಆತ್ಮನಾಗಿ ಹೊಂದಿದೆ. ತತೆ ತ್ವಮಸಿ, ನೀನು ಅವನನ್ನು ಆತ್ಮನಾಗಿ ಹೊಂದಿದೆಯೇ ಅನ್ನೋದು ತತ್ವಂ ಶಬ್ದಗಳಿಗೆ ಸಮಾನಾಧಿಕರಣದಿಂದ ಹೇಳುವಾಗ ತತ್ ಶಬ್ದವೂ ಬ್ರಹ್ಮನನ್ನು ವಿಶೇಷಿಸುತ್ತೆ, ತ್ವಂ ಶಬ್ದವೂ ಬ್ರಹ್ಮನನ್ನು ವಿಶೇಷಿಸುತ್ತೆ. ಅದಕ್ಕೇನು ಪ್ರವೃತ್ತಿ ನಿಮಿತ್ತ ಅಂದರೆ ತತ್ ಶಬ್ದವು ಜಗತ್ಕಾರಣತ್ವ, ಸಕಲ ಕಲ್ಯಾಣ ಗುಣಾಕರತ್ವ, ನಿರ್ದುಷ್ಟತ್ವ ಮೊದಲಾದ ವಿಶೇಷಣಗಳನ್ನು ತಿಳಿಸೋಕ್ಕೋಸ್ಕರ ಬಂದಿರುವಂತಹ ಶಬ್ದ. ತ್ವಂ ಅನ್ನೋದು ಅವನು ಜೀವಾತ್ಮನು ಶರೀರವಾಗಿದ್ದಾನೆ ಬ್ರಹ್ಮನಿಗೆ ಅಂತ ತಿಳಿಸುವಂತಹ ಕಾರಣವನ್ನು ಹೊಂದಿ ಪ್ರಯೋಗಿಸಿರುವಂತಹ ಶಬ್ದ. ಎರಡಕ್ಕೂ ಸರಿಯಾದ ಪ್ರವೃತ್ತಿ ನಿಮಿತ್ತ ಇದೆ. ಇದು ಶ್ರುತಿಗೆ ಅನುಗುಣವಾಗಿದೆ. ಶ್ರುತಿಗೆ ಎಲ್ಲಿಯೂ ವಿರೋಧ ಬರೋದಿಲ್ಲ. ಬೇರೆ ಶ್ರುತಿಗಳು ಇದಕ್ಕೆ ಅನುಗುಣವಾದ ಅರ್ಥವನ್ನು ತಿಳಿಸುತ್ತೆ. ಆದ್ದರಿಂದ ಅದ್ವೈತ ಪಕ್ಷದಲ್ಲಿ ಏನಾಗುತ್ತೆ ಅಂದರೆ, ಎಲ್ಲದಕ್ಕೂ ನೀವು ಈ ರೀತಿ ಅರ್ಥ ಮಾಡಿದ್ರೆ ವಿಶೇಷಣಗಳನ್ನೆಲ್ಲ ಬಿಟ್ಬಿಟ್ಟು ಬರೀ ಚೈತನ್ಯ ಚೈತನ್ಯ ಅಂತ ಹೇಳಿ ಐಕ್ಯವನ್ನು ಅರ್ಥ ಮಾಡಬೇಕು ಹೇಳಿದ್ರೆ ಪ್ರವೃತ್ತಿ ನಿಮಿತ್ತವೇ ಇರೋದಿಲ್ಲ. ಮತ್ತೆ ಯಾಕೆ ಬರಬೇಕು ಎರಡು ಶಬ್ದ? ಚೈತನ್ಯ ಬ್ರಹ್ಮ ಅಂತ ಹೇಳಿ ಒಂದು ಶಬ್ದ ಸಾಕಾಗಿತ್ತು, ಎರಡು ಶಬ್ದವೂ ಬೇಕಾಗೇ ಇರೋದಿಲ್ಲ ಅದಕ್ಕೆ. ಆದ್ದರಿಂದ ಇದಕ್ಕೆ ಪ್ರವೃತ್ತಿ ನಿಮಿತ್ತವೇ ಇರೋದಿಲ್ಲ ಶಬ್ದಗಳಿಗೆ. ಸತ್ಯಂ ಜ್ಞಾನಂ ಅನಂತಂ ಅಂತಾಗ ಮೂರು ಶಬ್ದಗಳು ವ್ಯರ್ಥ. ಸತ್ಯಂ ಅಂತ ಹೇಳಿದ್ರೆ ಆಗಿರೋದು, ಬೇರೆ ಎಲ್ಲದಿಂದ ವ್ಯಾವೃತ್ತಿ ಬಂದ್ಬಿಡುತ್ತೆ ಅದಕ್ಕೆ. ಜ್ಞಾನಂ ಅಂತ ಯಾಕೆ ಶ್ರುತಿ ಹೇಳಬೇಕು? ಹೇಳಬೇಕಾಗೇ ಇಲ್ಲ. ಸ್ಥೂಲ ಮನನು ಅಖ್ರಸು ಅದೀರ್ಘಂ ಯಾವುದು ಬೇಕಾಗಿಲ್ಲ. ಒಂದು ಶಬ್ದ ಹೇಳಿದ್ರೆ ಸಾಕು, ಎಲ್ಲದಿಂದ ವ್ಯಾವೃತ್ತಿ ನಿರ್ವಿಶೇಷ ಅಂತ ಹೇಳ್ತಾರಲ್ಲ. ಪ್ರವೃತ್ತಿ ನಿಮಿತ್ತವೇ ಇರೋದಿಲ್ಲ ಶಬ್ದಗಳಿಗೆ. ಆದ್ದರಿಂದ ಶಂಕರನ ಪಕ್ಷದಲ್ಲಿ ಪ್ರವೃತ್ತಿ ನಿಮಿತ್ತಿ ಅಭಾವ, ಕಾರಣವೇ ಇಲ್ಲದೆ ಶಬ್ದಗಳು ಪ್ರಯೋಗಿಸಲ್ಪಡೋದಿಲ್ಲ ಶ್ರುತಿನಲ್ಲಿ. ನಿಮ್ಮ ಪಕ್ಷದಲ್ಲಿ ಏನಾಗುತ್ತೆ ಅಂದರೆ, ಶಂಕರ ಪಕ್ಷದಲ್ಲಿ ಶಬ್ದ ಪ್ರಯೋಗಕ್ಕೆ ಕಾರಣವೇ ಸಿಗೋದಿಲ್ಲ. ಯಾವ ನಿಮಿತ್ತದಿಂದ ಪ್ರವೃತ್ತವಾಗಿದೆ ಹೇಳಕ್ಕಾಗೋದಿಲ್ಲ. ಮತ್ತೆ ಜ್ಞಾನ ಅನ್ನೋದು ಯಾಕೆ ಬರಬೇಕು? ಸತ್ಯವೇ ಎಲ್ಲವನ್ನು ವ್ಯಾವೃತ್ತಿ ಮಾಡಿಬಿಟ್ರೆ ಜ್ಞಾನ ಅನ್ನೋದಕ್ಕೆ ಏನು ನಿಮಿತ್ತ ಅಂದರೆ ಅದು ಹೇಳಕ್ಕಾಗೋದಿಲ್ಲ. ಪ್ರವೃತ್ತಿ ನಿಮಿತ್ತವೇ ಇರೋದಿಲ್ಲ. ಅದು ಒಂದು ದೋಷ. ಸಮಾನಾಧಿಕರಣದ ಲಕ್ಷಣದಲ್ಲಿ ಅನೇಕ ಒಂದೇ ವಿಭಕ್ತಿಯಲ್ಲಿರುವ ಶಬ್ದಗಳು ಒಂದೇ ಪದಾರ್ಥವನ್ನು ಬೇರೆ ಬೇರೆ ಆಕಾರಗಳನ್ನು ವಿಶೇಷಿಸುತ್ತೆ. ಆ ಸಮಾನಾಧಿಕರಣದ ಲಕ್ಷಣ ವೈಯಾಕರಣರು ಹೇಳಿರುವಂತಹದ್ದು. ಅದಕ್ಕೆ ವಿರೋಧ ಬರುತ್ತೆ ನಿಮ್ಮ ಪಕ್ಷದಲ್ಲಿ ಅನ್ನೋದು ಒಂದು. ಎರಡನೆಯದು ಅವಿದ್ಯಾ ಆಶ್ರಯತ್ವ ದೋಷ. ಬ್ರಹ್ಮನಿಗೆ ದೋಷ ಬರುತ್ತೆ. ಅವಿದ್ಯೆ ಅನ್ನೋದು ಎಲ್ಲಿ ಆಶ್ರಿತವಾಗಿದೆ ಅಂದರೆ ಆಶ್ರಯ ಅನುಪಪತ್ತಿ ಅಂತ ಹೇಳಿದ್ರು ಭಾಷಿಕಾರರು. ಎಲ್ಲಿ ಆಶ್ರಿತವಾಗಿದೆ? ಬ್ರಹ್ಮನಲ್ಲಿಯೇ ಅಂತ ಹೇಳಬೇಕು. ಜೀವನನ್ನು ಆಶ್ರಯಿಸಕ್ಕಾಗೋದಿಲ್ಲ ಅವಿದ್ಯೆ. ಯಾಕೆ ಅಂದರೆ ಜೀವಭಾವ ಬರೋದು ಬ್ರಹ್ಮನಿಗೆ ಅವಿದ್ಯೆ ಮುಚ್ಚಿದ ಮೇಲೆಯೇ ಜೀವಭಾವ ಬರುತ್ತೆ. ಅವಿದ್ಯೆ ಆಶ್ರಯಿಸಕ್ಕೆ ಬ್ರಹ್ಮನನ್ನು ಮುಚ್ಚೋದಕ್ಕೆ ಮೊದಲು ಜೀವರ ಭಾವವೇ ಇರೋದಿಲ್ಲ. ಆದ್ದರಿಂದ ಬ್ರಹ್ಮನನ್ನೇ ಆಶ್ರಯಿಸಬೇಕು. ಬ್ರಹ್ಮನಿಗೆ ಅವಿದ್ಯಾ ದೋಷ ಬಂದ್ಬಿಟ್ರೆ ಬ್ರಹ್ಮನ ದೋಷವನ್ನು ಯಾರು ಕಳೀತಾರೆ? ಅವಾಗ ಬ್ರಹ್ಮನಿಗೆ ದೋಷ ಬರುತ್ತೆ. ಇದೆರಡು ದೋಷಗಳು ಅದ್ವೈತ ಪಕ್ಷದಲ್ಲಿ. ಮತ್ತೆ ಎರಡನೆಯ ಪಕ್ಷವಾದ ಭಾಸ್ಕರರ ಪಕ್ಷ, ದ್ವಿತೀಯ ಪಕ್ಷೇಪಿ ಬ್ರಹ್ಮಣ ಏವ ತಚ್ಛಬ್ದ ಅವಗತ ಕಲ್ಯಾಣ ಗುಣ ವಿರುದ್ಧ ಅಜ್ಞಾನತ್ವಾದಿ ಪ್ರಸಂಗ ಇತಿ ಸರ್ವಜ್ಞತ್ವಾದಿ ವ್ಯಾಘಾತಾದೇವ ತ್ವಂ ಶಬ್ದಸ್ಯ ಜೀವತ್ವ ಪ್ರಹಾಣೇನ ವಸ್ತುಮಾತ್ರಪರತ್ವೇ ಸ್ವಾಭಿಮುಖ ಚೇತನತ್ವ ರೂಪ ಪ್ರವೃತ್ತಿ ನಿಮಿತ್ತ ಹಾನಿಂ ಆಪತತಿ ಅಂತ ಹೇಳಿದ್ರು. ಸ್ವಾಭಿಮುಖ ಚೇತನ ಹಿ ತ್ವಂ ಶಬ್ದ ವಾಚ್ಯ. ತತ್ ತ್ವಂ ಅಸಿ ಅಂತ ಹೇಳುವಾಗ ತ್ವಂ ಅಂತ ಹೇಳೋದು ಉದ್ದಾಲಕರು ತನ್ನನ್ನು
ಪ್ರಾರ್ಥಿಸಿದ ಶ್ವೇತಕೇತು ಉಪದೇಶ ಮಾಡಿ ನೀವೇ ಅಂತ. ಆದ್ದರಿಂದ ಅವನಿಗೆ ಅಭಿಮುಖವಾಗಿರುವ ಶ್ವೇತಕೇತುವನ್ನು ಕುರಿತು ಹೇಳ್ತಾ ಇರೋದು. ಚೇತನರನ್ನ ಆಭಿಮುಖ್ಯಂಚ ಶ್ವೇತಕೇತೋಹೋ ಜೀವತ್ವ ವಿಶಿಷ್ಟಸ್ಯೈವ ನತು ವಸ್ತು ಮಾತ್ರತೆಯ. ಅವನು ಜೀವನಾಗಿರೋದ್ರಿಂದಲೇ ಆಭಿಮುಖ್ಯ ಅನ್ನೋದು ಬರುತ್ತೆ. ಬರೀ ಪದಾರ್ಥ ನಮ್ಮನ್ನ ಹೆಸರು ಅಭಿಮುಖವಾಗಿ ಪ್ರಶ್ನೆ ಮಾಡೋದೋ ಕೇಳೋದೋ ಉಪದೇಶ ಪಡೆಯೋದೋ ಆಗೋದಿಲ್ಲ. ಒಬ್ಬ ಚೇತನನಾಗಿರ್ಬೇಕು. ತ್ವಮ್ ಅನ್ನೋದು ಚೇತನನ್ನು ತಿಳಿಸುತ್ತೆ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಎರಡನೇ ಪಕ್ಷ ಭಾಸ್ಕರರ ಪಕ್ಷದಲ್ಲಿ ಶಂಕರರು ಹೇಳಿದ್ರು ಅವಿದ್ಯೆ ಬ್ರಹ್ಮನನ್ನು ಮುಚ್ಚಿದೆ, ಅವಿದ್ಯೆ ಅನ್ನೋದು ಮಿಥ್ಯೆ ಅಂತ ಹೇಳಿದ್ರು. ಭಾಸ್ಕರರು ಹೇಳಿದ್ರು ಅವಿದ್ಯೆ ಸತ್ಯ ಅಂತ ಹೇಳಿದ್ರು. ಉಪಾಧಿ ಅನ್ನೋದನ್ನ ಸತ್ಯವಾಗಿದೆ ಒಪ್ಕೊಳ್ಬೇಕು ನಾವು. ಸತ್ಯವಾದ ಉಪಾಧಿ ಅದು ಮಿಥ್ಯೆ ಆಗ್ಬಿಟ್ರೆ ಆವಾಗ ಏನು ಹೇಳೋಕ್ಕೆ ಆಗೋದಿಲ್ಲ. ನಾವು ಅದನ್ನು ಊಹೆ ಮಾಡೋಕ್ಕೂ ಆಗೋದಿಲ್ಲ. ಅದು ಸತ್ಯ ಅಂತ ಒಪ್ಕೊಳ್ಬೇಕು. ಒಂದು ಸತ್ಯವಾದ ದೋಷವೇ ಬ್ರಹ್ಮನಿಗೆ ಬಂದು ಜೀವಭಾವ ಬಂದ್ರೆ ಆ ಸುಖ ದುಃಖ ಅನುಭವಗಳೆಲ್ಲ ಸತ್ಯವಾಗಬೇಕು ಆವಾಗ ಬ್ರಹ್ಮನಿಗೆ. ಆವಾಗ ಅವನಿಗೆ ಕಲ್ಯಾಣ ಗುಣತ್ವ ಎಲ್ಲ ಹೇಳುತ್ತಲ್ಲ ಶ್ರುತಿ. ಸತ್ಯಂ ಜ್ಞಾನಂ ಅನಂತಂ ಅಂತ ಹೇಳುತ್ತೆ. ಮನೋಮಯ ಭಾರೂಪ ಮೊದಲಾದದ್ದು ಇದೆಲ್ಲವೂ ಹೋಗ್ಬಿಡುತ್ತೆ ಆವಾಗ. ತಚ್ಛಬ್ದ ಅವಗತ ಕಲ್ಯಾಣ ಗುಣ ವಿರುದ್ಧ ಅಜ್ಞತ್ವಾದಿ ಪ್ರಸಂಗ. ತತ್ ತ್ವಂ ಅಂತ ಹೇಳುವಾಗ ತತ್ ಅನ್ನುವ ಶಬ್ದದಿಂದ ಪರಮಾತ್ಮನಿಗೆ ಎಲ್ಲ ಬ್ರಹ್ಮನಿಗೆ ಪರಬ್ರಹ್ಮನಿಗೆ ಇರುವ ಎಲ್ಲ ಕಲ್ಯಾಣ ಗುಣಗಳು ಎಲ್ಲ ಇದೆಯಲ್ಲ, ಅದಕ್ಕೆ ವಿರುದ್ಧವಾಗಿ ನಿಜವಾಗಿಯೂ ಅವನಿಗೆ ನಿಜವಾದ ಒಂದು ಉಪಾಧಿ ಮುಚ್ಚಿ ಸತ್ಯವಾದ ಉಪಾಧಿಯಿಂದ ಜೀವಭಾವ ಬಂದರೆ ಇವನಿಗೆ ಅಜ್ಞತ್ವ ಮೊದಲಾದ ಜೀವನ ಎಲ್ಲ ದೋಷಗಳು ಬರಬೇಕು ಬ್ರಹ್ಮನಿಗೆ. ಆದ್ದರಿಂದ ಸರ್ವಜ್ಞತ್ವಾದಿ ವ್ಯಾಘಾತಾದೇವ ತ್ವಂ ಶಬ್ದಸ್ಯ ಸರ್ವಜ್ಞತ್ವ ಮೊದಲಾದಕ್ಕೆ ವಿರೋಧ ಆಗಿರೋದ್ರಿಂದ ತ್ವಂ ಶಬ್ದಕ್ಕೆ ಜೀವತ್ವವನ್ನು ಬಿಟ್ಟು ಸರ್ವಜ್ಞತ್ವಕ್ಕೆ ವಿರೋಧವಾಗುತ್ತೆ. ತ್ವಂ ಶಬ್ದಕ್ಕೆ ತಥೇ ತ್ವಂ ಸಾಮಾನಾಧಿಕರಣ ಹೇಳಬೇಕಾದ್ರೆ ತತ್ ಶಬ್ದ ಸರ್ವಜ್ಞನಾದ ಬ್ರಹ್ಮನನ್ನು ತಿಳಿಸುತ್ತೆ. ತ್ವಂ ಶಬ್ದವು ಸರ್ವಜ್ಞನಾದ ಬ್ರಹ್ಮನನ್ನು ತಿಳಿಸಬೇಕು. ಆದರೆ ತ್ವಂ ಶಬ್ದ ಅಜ್ಞತ್ವವಾಗಿದೆ, ಸರ್ವಜ್ಞತ್ವಕ್ಕೆ ವಿರುದ್ಧವಾದ ಅಜ್ಞತ್ವವನ್ನು ಹೊಂದಿದೆ ಜೀವಾತ್ಮನಿಗೆ. ಆದ್ದರಿಂದ ಜೀವತ್ವವನ್ನು ಬಿಟ್ಬಿಡಿ, ಬರೀ ಒಂದು ವಸ್ತು ಅಂತ ತಗೊಳ್ಳಿ ಅಂತ ಹೇಳಿದ್ರೆ, ಯಾಕೆ ಅಂತ ಹೇಳಿದ್ರೆ ಉಪಾಧಿ ಮಾತ್ರನೇ ಸತ್ಯ. ಅವನು ಶರೀರ ಎಲ್ಲ ಸತ್ಯವಾಗಿದೆ, ಆ ಜೀವಾತ್ಮ ಅನ್ನೋದು ಸತ್ಯವಾಗಿಲ್ಲ. ಒಳಗಡೆ ಶರೀರ ಸತ್ಯ. ಅದ್ವೈತದಲ್ಲಿ ಶರೀರವು ಮಿಥ್ಯೆ, ಜೀವಾತ್ಮನು ಬರೀ ತೋರಿಕೆ ಇಲ್ಲ. ಅವನು ಬ್ರಹ್ಮನಿಗೆ ಅವಿದ್ಯೆಯಿಂದ ಜೀವಭಾವ ಬಂದಿದೆ. ಆ ಶರೀರ ಮೊದಲಾದದ್ದು ಅವಿದ್ಯೆಯಿಂದ ತೋರ್ತಾ ಇದೆ, ನಿಜವಾಗಿಯೂ ಇಲ್ಲ. ಅಲ್ಲಿ ಭಾಸ್ಕರ ಹೇಳಿದ್ರು ಶರೀರ ಎಲ್ಲ ನಿಜವಾಗಿ ಇದೆ ಅಂದ್ರು, ಜೀವಭಾವ ಮಾತ್ರ ನಿಜವಾಗಿ ಇಲ್ಲ. ಅದು ಅದ್ವೈತ ಪಕ್ಷದಂತೆಯೇ ಅದು ತೋರಿಕೆ. ಬ್ರಹ್ಮನಿಗೆ ಈ ಶರೀರದ ಸಂಬಂಧದಿಂದ ಈ ಭಾವ ಬಂದಿದೆ ಅಂದರು, ಶರೀರ ನಿಜವಾಗಿದೆ ಅಂತ ಹೇಳಿದ್ರು. ಆವಾಗ ಅವ್ರು ಏನು ಹೇಳಬೇಕು, ನಿಜವಾದ ಶರೀರವನ್ನು ಒಪ್ಕೊಂಡ್ರೆ ತ್ವಂ ಅನ್ನೋ ಶಬ್ದ ಜೀವತ್ವವನ್ನು ಬಿಟ್ಟು, ಚೇತನ ಅಲ್ಲಿ ಇಲ್ಲವಲ್ಲ, ಬ್ರಹ್ಮನೇ ತಾನೇ ಒಬ್ಬನೇ ಚೇತನ. ಆದರೆ ಶರೀರ ಇರೋದ್ರಿಂದ ಒಂದು ವಸ್ತು ಅಂತ ಒಪ್ಕೊಳ್ಬೇಕು. ಅದನ್ನ ತ್ವಂ ಶಬ್ದ ವಸ್ತುವನ್ನು ತಿಳಿಸುತ್ತೆ. ವಸ್ತು ಮಾತ್ರ ಪರತ್ವೇ ಸ್ವಾಭಿಮುಖ ಚೇತನತ್ವ ರೂಪ ಪ್ರವೃತ್ತಿ ನಿವೃತ್ತ ಹಾನಮಾಪತತಿ. ಚೇತನನಿಗೆ ತಾನೇ ಉಪದೇಶ ಮಾಡ್ತಿರೋದು. ಆವಾಗ ವಸ್ತುವನ್ನು ತಿಳಿಸೋದಕ್ಕೆ ಆ ಪ್ರವೃತ್ತಿ ನಿಮಿತ್ತವೇ ಇರೋದಿಲ್ಲ. ಬ್ರಹ್ಮನಿಗೂ ಒಂದು ವಸ್ತುವು ಸಾಮಾನಾಧಿಕರಣ್ಯ ಹೇಳಬೇಕಾದ್ರೆ ಯಾವ ಕಾರಣದಿಂದ ತ್ವಂ ಶಬ್ದವು ಅಲ್ಲಿ ಉಪಯೋಗಿಸಲ್ಪಟ್ಟಿದೆ, ಅದಕ್ಕೆ ಪ್ರವೃತ್ತಿ ನಿಮಿತ್ತವೇ ಹೋಗ್ಬಿಡುತ್ತೆ. ಅದು ಸ್ವಾಭಿಮುಖ ಚೇತನನ್ನು ತಿಳಿಸ್ಬೇಕದು, ಅದು ಹೋಗ್ಬಿಡುತ್ತೆ ಅಲ್ಲಿ. ಸ್ವಾಭಿಮುಖ ಚೇತನನೇ ತ್ವಂ ಶಬ್ದದಿಂದ ಹೇಳಲ್ಪಡುವವನು. ಆಭಿಮುಖ್ಯಂಚ ಶ್ವೇತಕೇತೋಹೋ ಜೀವತ್ವ ವಿಶಿಷ್ಟಸ್ಯೈವ. ಆದ್ದರಿಂದ ಅವನಿಗೆ ಬರೀ ಶರೀರ ಅಂತ ಅಲ್ಲ ಅಭಿಮುಖ. ಶ್ವೇತಕೇತೋ ಅಂತ ಉದ್ದೇಶಿಸಿ ಹೇಳ್ತಾರಲ್ಲ, ಬರೀ ಶರೀರಕ್ಕೆ ಹೇಳ್ತಿದ್ದಾರೆಯೇ. ಯಾಕೆ ಅಂದರೆ ಶರೀರ ಒಂದೇ ಸತ್ಯ, ಜೀವಾತ್ಮ ಸತ್ಯ ಅಲ್ಲ ಅಂತ ಹೇಳಿದ್ರೆ ಭಾಸ್ಕರರು ಶರೀರಕ್ಕೆ ಹೇಳ್ತಾ ಇಲ್ವಲ್ಲ. ಶರೀರ ವಿಶಿಷ್ಟನಾದ ಜೀವನಿಗೆ ತಾನೇ ಹೇಳ್ತಾ ಇರೋದಲ್ಲಿ. ಆದ್ದರಿಂದ ಜೀವತ್ವ ವಿಶಿಷ್ಟ, ಆದ್ದರಿಂದ ಬರೀ ವಸ್ತುವಲ್ಲ. ಅಲ್ಲಿ ಜೀವ ಇರುವಂತಹ ಶರೀರಕ್ಕೆ ಅಲ್ಲಿ ಅಭಿಮುಖನಾಗಿ ನಿಂತಿರೋದು ಇವನು ಮುಂದೆ ಉಪದೇಶಕ್ಕೆ. ಬರೀ ಪದಾರ್ಥ ಇಲ್ಲ ಅಲ್ಲಿ. ಆದ್ದರಿಂದ ಸಾಮಾನಾಧಿಕರಣ್ಯ ಲಕ್ಷಣ ಹಾನಿ ಬ್ರಹ್ಮಣಃ ಸದೋಷತ್ವಂ ಚ ಇತ್ಯರ್ಥ. ಬ್ರಹ್ಮನಿಗೆ ನಿಜವಾದ ಉಪಾಧಿಯಿಂದ ದೋಷ ಬರುತ್ತೆ, ಸುಖ ದುಃಖಗಳೆಲ್ಲ ಬರಬೇಕಾವಾಗ ಬ್ರಹ್ಮನಿಗೆ ಉಪಾಧಿ ಸತ್ಯವಾದ್ದರಿಂದ. ಯಾದವ ಪ್ರಕಾಶರ ಪಕ್ಷದಲ್ಲಿ ಹೇಗೆ ತೃತೀಯೇಪಿ ಪಕ್ಷೇ ಅಂದರು. ಸಾರ್ವಜ್ಞಾದಿ ಗುಣಕತ್ವಾತ್ ತಚ್ಛಬ್ದವಾಚ್ಯತೆಯ ಪ್ರಕೃತಃ ಈಶ್ವರಃ ಇತಿ
ಬ್ರಹ್ಮಾಂಶಭೂತ ಜೀವೇಶ್ವರ ವಾಚಿಪದಯೋ ಘಟಃ ಶರಾವಃ ಇತಿವತ್ ಸಾಮಾನಾಧಿಕರಣ್ಯ ಕರಣ್ಯಮಪಿ ಅಯುಕ್ತಂ ಅಂತ ಹೇಳಿದ್ರು. ಇದು ಸುದರ್ಶನ ಸೂರಿಗಳು ಇದೆಲ್ಲ ವಿವರಿಸ್ತಾರೆ. ಭಾಷಿಕಾರ ಇಷ್ಟೆಲ್ಲ ಹೇಳಲಿಲ್ಲ, ಬೇರೆ ಕಡೆ ಎಲ್ಲ ಹೇಳಿದ್ದಾರೆ ಬೇಕಾದಷ್ಟು ವಿಸ್ತಾರವಾಗಿ. ಇದು ಒಂದು ಲೈನಲ್ಲಿ ಹೇಳ್ಬಿಟ್ರು, ಒಂದು ವಾಕ್ಯದಲ್ಲಿ ಇತರೇಷು ಪಕ್ಷೇಶು ಸಾಮಾನಾಧಿಕರಣ್ಯ ಈ ಬ್ರಹ್ಮಣ ಸದೋಷಿತ. ಭಾಸ್ಕರ ಪಕ್ಷ ಆದಮೇಲೆ ಯಾದವ ಪ್ರಕಾಶರ ಪಕ್ಷದಲ್ಲಿ ಏನು ಅಂದರೆ, ಬ್ರಹ್ಮನಿಗೆ ಮೂರು ಅಂಶಗಳು, ಬ್ರಹ್ಮನ ಮೂರು ಅಂಶಗಳು, ಚಿತ್ ಅಚಿತ್ ಈಶ್ವರ ಅಂತ. ಸಾಕ್ಷಾತ್ತಾಗಿ ಬ್ರಹ್ಮನ ಅಂಶ ನೇರವಾಗಿ. ಆ ಬ್ರಹ್ಮನ ಅಂಶವಾದ ಈಶ್ವರ ಸರ್ವಜ್ಞತ್ವಾದಿ ವಿಶಿಷ್ಟನಾದ ಒಂದು ವೇದದಲ್ಲಿ ಹೇಳಿದಿರೋ ಹಾಗೆ, ಶ್ರುತಿಗಳೆಲ್ಲ ಹೇಳಿದೆಯಲ್ಲ, ಸರ್ವಜ್ಞತ್ವ ಮೊದಲಾದದೆಲ್ಲ ಬ್ರಹ್ಮನ ಸಾಕ್ಷಾತ್ ಅಂಶನಾದ ಈಶ್ವರ. ಈ ಬದ್ಧ ಜೀವ ಮೊದಲಾದಿದಾನಲ್ಲ, ಇಲ್ಲಿ ದುಃಖ ಸುಖ ಎಲ್ಲ ಅನುಭವಿಸ್ತಾ ಇರೋನು, ಅವನು ಬ್ರಹ್ಮನ ಸಾಕ್ಷಾತ್ತಾದ ಅಂಶವೇ. ಅಚೇತನವು ಬ್ರಹ್ಮನ ಸಾಕ್ಷಾತ್ತಾದ ಅಂಶವೇ. ಎಲ್ಲವೂ ಪರಮಾರ್ಥದಲ್ಲಿ ಬ್ರಹ್ಮನ ಅಂಶವೇ. ಮೂರು ಅಂಶ ಬ್ರಹ್ಮನಿಂದ: ಚಿತ್ ಶಕ್ತಿ, ಅಚಿತ್ ಶಕ್ತಿ, ಈಶ್ವರ ಶಕ್ತಿ. ಶಕ್ತಿತ್ರಯ ವಿಶಿಷ್ಟ ಬ್ರಹ್ಮ ಅಂತ ಹೇಳ್ತಾರೆ ಅವರು. ಆಗೇನಾಗುತ್ತೆ, ಬ್ರಹ್ಮನಿಗೂ ಜೀವನಿಗೂ, ಈಶ್ವರನು ಜೀವನು ಇಬ್ಬರು ಬ್ರಹ್ಮವೇ, ಪರಮಾರ್ಥದಲ್ಲಿ ಬ್ರಹ್ಮನ ಅಂಶವೇ. ಆಗೇನಾಗುತ್ತೆ, ಸಾಮಾನಾಧಿಕರಣ ತತ್ವಂ ಅಂತ ಹೇಳಿದಾಗ ಘಟಃ ಶರಾವಃ ಅಂತ ಹೇಳಿದ್ರೆ, ಮಣ್ಣಿನಿಂದ ಒಂದು ಘಟ ಮಾಡಿ ಆ ಮಣ್ಣಿನಿಂದ ಒಂದು ತಟ್ಟೆಯನ್ನು ಮಾಡಿದ್ರೆ ಆ ಘಟಕ್ಕೂ ತಟ್ಟೆಗೂ ಸಮಾನಾಧಿಕರಣ ಹೇಳಿದಾಗಿರುತ್ತೆ. ಇಲ್ಲಿ ಈಶ್ವರನಿಗೂ ಜೀವನಿಗೂ ಸಮಾನಾಧಿಕರಣ ಹೇಳಿದೆ. ತತ್ವಂ ಅಂತ ಹೇಳುವಾಗ ಸಾರ್ವಜ್ಞಾದಿ ಗುಣಕತ್ವಾತ್, ಸರ್ವಜ್ಞ ಮೊದಲಾದ ಗುಣಗಳನ್ನು ಉಳ್ಳವನಾಗಿ, ತಚ್ಛಬ್ದ ವಾಚ್ಯತೆಯ ಪ್ರಕೃತಃ, ತತ್ ಶಬ್ದ ಸರ್ವಜ್ಞತ್ವ ಮೊದಲಾದ ಗುಣಗಳನ್ನುಳ್ಳ ಬ್ರಹ್ಮನನ್ನು ತಿಳಿಸುತ್ತೆ. ಈಶ್ವರ ಇತಿ ಬ್ರಹ್ಮಾಂಶಭೂತ ಜೀವೇಶ್ವರ ವಾಚಿಪದಯೋ, ಬ್ರಹ್ಮನ ಅಂಶವೇ ಆದ ಜೀವನನ್ನು ಈಶ್ವರನ್ನು ಹೇಳುವ ತತ್ ತ್ವಂ ಶಬ್ದಗಳು ಘಟಃ ಶರಾವಃ ಇತಿವತ್ ಸಮಾನಾಧಿಕರಣ್ಯಂ ಅಪಿ ಅಯುಕ್ತಂ, ಇದು ಹೇಳಕ್ಕಿದು ಯುಕ್ತವಲ್ಲ ಅಂತ ಹೇಳಿದ್ರು. ತಚ್ಛಬ್ದ ಸನ್ಮಾತ್ರ ಪರಃ ಇತಿ ಚೇತ್, ತಚ್ಛಬ್ದವು ಬರೀ ಸನ್ಮಾತ್ರ, ಬರೀ ಒಂದು ಚೈತನ್ಯ ಮಾತ್ರವನ್ನು ತಿಳಿಸುತ್ತೆ. ಸಾರ್ವಜ್ಞಾನಿ ಗುಣಕಸ್ಯೈವ ಪ್ರಕೃತತ್ವಾತ್ ಘಟೇ ಪ್ರಕೃತೆ ಮೃಣ್ಮಾತ್ರಸ್ಯೈವ ಸನ್ಮಾತ್ರಸ್ಯ ಪ್ರಕೃತತ್ವ ಅಭಾವಾತ್. ಯಾಕೆ ಅಂದರೆ, ಬ್ರಹ್ಮಾಂಶನಾಗಿ ಈಶ್ವರನಾದರೆ ಸಾರ್ವಜ್ಞಾದಿ ಗುಣಕಗಳನ್ನೆಲ್ಲ ಹೇಳ್ತೀರಾ ನೀವು, ಅವನಿಗೆ ಈಶ್ವರ ಅಂತ ಹೇಳ್ತಿರೋದು. ತದೈಕ್ಷತ ಬಹುಸ್ಯಾಂ ಪ್ರಜಾಯೇಯ ಅನ್ನೋದು ಈ ಈಶ್ವರನಿಗೆ. ಈಶ್ವರನು ಬ್ರಹ್ಮನ ಸಾಕ್ಷಾತ್ ಆದ ಅಂಶ. ಅವನು ಈಕ್ಷಣ ಮಾಡಿ ಸಂಕಲ್ಪ ಮಾಡಿ ಜಗತ್ ಸೃಷ್ಟಿ ಮಾಡಬೇಕಾದ್ರೆ ಸರ್ವಜ್ಞತ್ವಾದಿ ಗುಣಗಳಿರಬೇಕು ಅಲ್ಲಿ ಅವನಿಗೆ. ಇಲ್ಲದೆ ಹೋದರೆ ಆಗೋದಿಲ್ಲ. ಆದ್ದರಿಂದ ಸಾರ್ವಜ್ಞಾದಿ ಗುಣಕಸ್ಯ ಏವ ಪ್ರಕೃತತ್ವಾದ, ಅದನ್ನೇ ನೀವು ತಚ್ಛಬ್ದಕ್ಕೆ ಅಲ್ಲಿ ತಚ್ಛಬ್ದ ಹೇಳ್ತಾ ಇರೋದು. ಸರ್ವಜ್ಞತ್ವ ವಿಶಿಷ್ಟನಾದ ಸದೇವ ಸೌಮ್ಯೇದಮಗ್ರಾಸಿದ್ ಏಕಮೇವ ಅದ್ವಿತೀಯಂ ತದೈಕ್ಷತಾ ಬಹುಸ್ಯಾಂ ಪ್ರಜಾಯೇಯ. ಉದ್ದಾಲಕರ ಉಪದೇಶ ಆರಂಭಿಸುವುದೇ ಹೀಗೆ. ಸಂಕಲ್ಪದಿಂದಲೇ ಜಗತ್ ಸೃಷ್ಟಿ ಮಾಡಬೇಕಾದ್ರೆ ಸರ್ವಜ್ಞತ್ವಾದಿ ಗುಣಗಳು ಇದ್ರೇನೆ ಆಗುತ್ತೆ. ಅಂತಹ ಬ್ರಹ್ಮನೇ ಇಲ್ಲಿ ಪ್ರಕೃತವಾಗಿರೋದು. ಆದ್ದರಿಂದ ಇಲ್ಲಿ ಉದಾಹರಣೆಯಲ್ಲಿ ಘಟವು ಆರಂಭಿಸಿರುವಾಗ ಮೃಣ್ಮಾತ್ರಸ್ಯ ಇವ ಸನ್ಮಾತ್ರಸ್ಯ ಪ್ರಕೃತತ್ವ ಅಭಾವಾತ್ ಅಂದರು. ಬರೀ ಮಣ್ಣಿನಿಂದ ಘಟ ಉಂಟಾಗುತ್ತೆ ಅಂತ ಹೇಳಿದ್ರೆ, ಘಟ ಬರೀ ಮಣ್ಣಲ್ಲ, ಅದಕ್ಕೊಂದು ಆಕಾರವಿದೆ, ಅದಕ್ಕೊಂದು ಪ್ರಯೋಜನವಿದೆ, ಒಂದು ವ್ಯವಹಾರವಿದೆ, ಒಂದು ಹೆಸರಿದೆ, ಎಲ್ಲವೂ ಇದೆ. ಅದಕ್ಕೆ ಬರೀ ಮೃಣ್ ಮಾತ್ರ ಅಂತ ಹೇಳೋಕ್ಕಾಗೋದಿಲ್ಲ. ಆ ರೀತಿ ಇದನ್ನು ಕೂಡ ಮೃತಿಕೇತ್ಯೇವ ಸತ್ಯಂ ಅನ್ನೋದು ದ್ರವ್ಯದ ದೃಷ್ಟಿಯಿಂದ. ಮಣ್ಣು ಕೂಡ ಮೃತ್ ಅನ್ನುವ ದ್ರವ್ಯದಿಂದ ಆಗಿರೋದು. ಘಟದ ದ್ರವ್ಯವು ಮೃತ್ ಅನ್ನುವುದೇ ಹೊರತು ಬೇರೆ ಹೊಸದಾದ ದ್ರವ್ಯವಿಲ್ಲ. ಆದರೆ ಆ ದ್ರವ್ಯಕ್ಕೆ ಅವಸ್ಥೆಗಳೆಲ್ಲ ಆಗಂತುಕ ಬರುತ್ತೆ ಹೋಗುತ್ತೆ. ಅವಸ್ಥೆಗಳಲ್ಲಿ ಆಕಾರವಿದೆ, ಶಬ್ದವಿದೆ, ವ್ಯವಹಾರಕ್ಕೆ ಪ್ರಯೋಜನಗಳಿದೆ. ನೀರನ್ನು ತರ್ಬೋದು ಘಟದಿಂದ, ಮಣ್ಣಿನ ತರಕ್ಕಾಗೋದಿಲ್ಲ. ಇದು ಬುದ್ಧಿಯಲ್ಲಿ ನಮಗೆ ಘಟ ಅಂತ ತಿಳಿಯುತ್ತೆ ಹೊರತು ಮಣ್ಣು ಅಂತ ತಿಳಿಯೋದಿಲ್ಲ. ಈ ಎಲ್ಲ ವಿಶೇಷಣಗಳು ಆ ಘಟದಲ್ಲಿ ಇದೆಯಲ್ಲ, ಅದನ್ನು ಬರೀ ಮಣ್ಣು ಅಂತ ಹೇಳೋಕ್ಕಾಗಲ್ಲ. ಮಣ್ಣು ದ್ರವ್ಯ ಅಂತ ಹೇಳ್ಬೋದೇ ಹೊರತು ದ್ರವ್ಯ ಬೇರೆ ಇಲ್ಲ. ಆದರೆ ಆ ದ್ರವ್ಯದ ಆಕಾರಗಳು ವಿಶೇಷಣಗಳೆಲ್ಲ ತಪ್ಸಕ್ಕಾಗೋದಿಲ್ಲ. ಅದುವೇ ಅವಸ್ಥೆ ಅಂತ ಹೇಳುವಂಥದ್ದು ಕಾರ್ಯದಲ್ಲಿ. ಆದ್ದರಿಂದ ಜೀವನದಲ್ಲಿಯೂ ಇಲ್ಲಿ ನೀವು ಎಲ್ಲ ತೆಗೆದು ಬರೀ ಸನ್ಮಾತ್ರ ಅಂತ ಹೇಳೋದು ಯುಕ್ತವಲ್ಲ ಅಂತ ಹೇಳ್ತಾ ಇದ್ದಾರೆ. ತತ್ಪದಸ್ಯ
ಪ್ರವೃತ್ತಿ ನಿಮಿತ್ತ ಪ್ರಹಾಣೇನ ಸಾಮಾನಾದಿಗಳನ್ನೇ ಲಕ್ಷಣ ಹಾನಿ. ಮತ್ತೆ ತತ್ ಶಬ್ದವು ಜಗತ್ ಕಾರಣತ್ವವನ್ನು ಉಪದೇಶ ಮಾಡೋಕ್ಕೆ ಅವರು ಆರಂಭಿಸುವುದೇ ಸದ್ವಿದ್ಯೆಯಲ್ಲಿ ತತ್ವಮಸಿ ಬರುವುದು ಸದ್ವಿದ್ಯಾ ಪ್ರಕರಣ. ಅದರಲ್ಲಿ 8 ಸಲ ಬರುತ್ತೆ ಸದ್ವಿದ್ಯಾ ಪ್ರಕರಣದಲ್ಲಿ. ಆ ಎಲ್ಲ ಅಷ್ಟು ಸಲ ತತ್ವಮಸಿಯನ್ನು ಉಪದೇಶ ಮಾಡ್ತಾರೆ. ಆ ವಾಕ್ಯ ಪೂರ್ತಿ ಓದಿದ್ರೆ ನಮಗೆ ಐತದಾತ್ಮ್ಯಂ ಇದಂ ಸರ್ವಂ ತತ್ ಸತ್ಯಂ ಸ ಆತ್ಮ ತತ್ವಮಸಿ ಶ್ವೇತಕೇತೋ 8ನೇ ಅಧ್ಯಾಯದಿಂದ ಹಿಡಿದು 16ನೇ ಅಧ್ಯಾಯದವರೆಗೂ ಪೂರ್ಣವಾಗಿ ಬರುತ್ತೆ ಅದು. ಅಷ್ಟು ಒಂದೊಂದು ಅಧ್ಯಾಯದಲ್ಲಿಯೂ ಒಂದೊಂದು ಉದಾಹರಣೆಗಳನ್ನು ಕೊಟ್ಟು ನಿದರ್ಶನಗಳನ್ನು ಕೊಟ್ಟು ಲೋಕದಲ್ಲಿ ನೋಡುವ ದೃಷ್ಟಾಂತಗಳನ್ನು ತೋರಿಸಿ ಒಂದು ವೃಕ್ಷದ ಬೀಜ ತೆಗೆದುಕೊಂಡು ಅದನ್ನು ಒಡಿ ಅಂತ ಹೇಳಿದ್ರು. ನೆಗ್ರೋಧ ಬೀಜ, ನೆಗ್ರೋಧದ ಒಂದು ಫಲ ಹೊಡೆದ್ರೆ ಸಣ್ಣ 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 ಬೀಜಗಳಿತ್ತು. ಏನಿದೆ ಅದರಲ್ಲಿ ಅಂತ ಕೇಳಿದ್ರೆ ಸಣ್ಣ ಸಣ್ಣ ಬೀಜಗಳಿದೆ ಅಂದ್ರು. ಒಂದು ಬೀಜ ತೆಗೆದುಕೋ, ಅದನ್ನ ಒಡಿ ಅಂತ ಹೇಳಿದ್ರು. ಅದನ್ನ ಹೊಡೆದ್ರೆ ಅಂದ್ರೆ ಕನ್ನಡದಲ್ಲಿ ಯಾವ ಯಾವ ಹತ್ತಿ ಮರ, ಹತ್ತಿ ಮರ, ಹತ್ತಿ ಮರನ ಹೇಳ್ತಾರೆ. ಹೌದು, ಅದನ್ನ ಒಡಿ ಎಂದ್ರು. ಆ ಬೀಜವನ್ನ ಒಡೆದ್ರೆ ಅದರ ಒಳಗಡೆ ಏನಿದೆ ಅಂತ ಕೇಳಿದ್ರು. ಏನು ಇಲ್ವಲ್ಲ. ಏನು ಇಲ್ಲದೆ ಇರೋದ್ರಿಂದಲೇ ಇದು ಈ ನೆಗ್ರೋಧ ವೃಕ್ಷ ದೊಡ್ಡ ವೃಕ್ಷ ನಿಂತಿದೆಯಪ್ಪ ಆಗಿದೆ. ಹೀಗೆ ಬ್ರಹ್ಮನನ್ನ ನೀನು ನೋಡದೆ ಇರ್ಬೋದು, ಕಣ್ಣು ಕಾಣದೇ ಇರ್ಬೋದು, ಸೂಕ್ಷ್ಮವಾದ ಇರುತ್ತೆ. ಆ ಜಗತ್ತೆಲ್ಲ ಅವನಲ್ಲಿ ಈ ರೀತಿ ಸೂಕ್ಷ್ಮವಾಗಿ ಇತ್ತು, ಎಲ್ಲ ಸೃಷ್ಟಿಯಾಗಿದೆ ಅವನಿಂದ. ಇದೆಲ್ಲ ಒಂದೊಂದು ನಿದರ್ಶನಗಳನ್ನು ಕೊಟ್ಟು ಒಂದೊಂದು ಆಕಾರವನ್ನ ಬ್ರಹ್ಮದ ಒಂದೊಂದು ಆಕಾರವನ್ನು ಒಂದೊಂದು ನಿದರ್ಶನಗಳೊಡನೆ ಉಪದೇಶ ಮಾಡ್ತಾರೆ. ಮತ್ತೆ ಎಲ್ಲೆಲ್ಲಿಯೂ ಇದ್ದಾನೆ ಬ್ರಹ್ಮ ಅಂದ್ರೆ ಕಾಣೋದಿಲ್ವಲ್ಲ, ಉಪ್ಪಿನ ನಿದರ್ಶನ ಕೊಟ್ಟರು. ಉಪ್ಪು ತಗೊಂಬ, ನೀರಲ್ಲಿ ಹಾಕು, ಅದನ್ನ ನೋಡು, ಮೇಲ್ಗಡೆ ಆಚಮನ ಮಾಡು, ಮಧ್ಯದಿಂದ ಆಚಮನ ಮಾಡು, ಕೆಳಗಡೆಯಿಂದ ಆಚಮನ ಮಾಡು. ಎಲ್ಲ ಉಪ್ಪೇ ಇದೆ ಅಂದ್ರೆ ಉಪ್ಪು ಸ್ವಲ್ಪ ತೆಗೆದುಕೊಡು ಅಂದ್ರು. ತೆಗೀಕಾಗೋದಿಲ್ಲ. ಎಲ್ಲಿ ಉಪ್ಪಿಲ್ಲ ಅಂತ ಹೇಳ್ತೀಯ, ಎಲ್ಲೂ ಇಲ್ಲ ಅಂತ ಹೇಳಕ್ಕಾಗಲ್ಲ. ಎಲ್ಲ ಕಡೆಯೂ ಇದೆ, ಕಣ್ಣಿಗೆ ಕಾಣೋದಿಲ್ಲ. ಈ ರೀತಿ ಬ್ರಹ್ಮನು ಸರ್ವವ್ಯಾಪಿ. ಈ ರೀತಿ ಎಲ್ಲ ಒಂದೊಂದು ಅಧ್ಯಾಯದಲ್ಲಿಯೂ ಅದ್ಭುತವಾಗಿ ದೃಷ್ಟಾಂತಗಳನ್ನೆಲ್ಲ ಕೊಟ್ಟು ತೋರಿಸಿ ಲೋಕದಲ್ಲಿ ಇರುವ ದೃಷ್ಟಾಂತಗಳ ಮೂಲಕ ಒಂದೊಂದರಲ್ಲಿಯೂ ಇದೆಲ್ಲವೂ ಬ್ರಹ್ಮನನ್ನ ಆತ್ಮನಾಗಿ ಹೊಂದಿದೆ. ಐತದಾತ್ಮ್ಯಂ ಇದಂ ಸರ್ವಂ ತತ್ ಸತ್ಯಂ ಸ ಆತ್ಮ ತತ್ವಮಸಿ. ಈ ಉಪದೇಶ. ಇದಕ್ಕೆ ಮೊದಲು ಪ್ರಶ್ನೆ ಅವರು ಕೇಳಿದ್ದು, ಉತತಮಾದೇಶಮಪ್ರಾಕ್ಷ್ಯೋ ಏನ ಅಶ್ರುತಂ ಶ್ರುತಂ ಭವತಿ ಅಮತಂ ಮತಂ ಭವತಿ ಅವಿಜ್ಞಾತಂ ವಿಜ್ಞಾತಂ ಭವತಿ. ಆದೇಶನನ್ನು ವಿಚಾರಿಸಿದ್ಯಾ, ಕೇಳಿದ್ಯಾ ಅವನ ಬಗ್ಗೆ? ಯಾರನ್ನು ತಿಳಿದ್ರೆ ಎಲ್ಲ ತಿಳಿದಂಗಾಗುತ್ತೋ, ಎಲ್ಲವೂ ಮನನ ಮಾಡ್ದಂಗಾಗುತ್ತೋ, ಎಲ್ಲವನ್ನೂ ಶ್ರವಣ ಮಾಡ್ದಂಗಾಗುತ್ತೋ. ಅಂದರೆ ಈ ಜಗತ್ತಿಗೆಲ್ಲ ಕಾರಣನಾದ ಒಬ್ಬನಿದ್ದಾನೆ, ಅವನನ್ನು ತಿಳಿದ್ರೆ ಜಗತ್ತೆಲ್ಲ ತಿಳಿಬಹುದು. ಯಾಕೆ ಅಂದರೆ ಅವನೇ ಜಗತ್ತಾಗಿದ್ದಾನೆ. ಆಮೇಲೆ ಅದು ಹೇಗೆ ಅಂತ ಕೇಳಿದಾಗ ಸದೇವ ಏಕಮೇವ ಇದಂ ಆಸೀತ್. ಇದೆಲ್ಲವೂ ಸಚ್ಛಬ್ದ ವಾಚ್ಯವಾಗಿತ್ತು. ಸಂಕಲ್ಪ ಮಾಡಿ ಈ ರೂಪದಲ್ಲಿದ್ದಾನೆ ಬ್ರಹ್ಮ, ಇದೆಲ್ಲ ಸೂಕ್ಷ್ಮವಾದ ರೂಪದಲ್ಲಿ ಮೊದಲು ಇತ್ತು. ಆಸೀತ್ ಇದಂ ಅಗ್ರೆ ಆಸೀತ್, ಇದೆಲ್ಲ ಇತ್ತು ಮೊದಲು, ಆದರೆ ಕಾಣ್ತಾ ಇರಲಿಲ್ಲ. ಒಂದು ಬೀಜದಲ್ಲಿ ಹೇಗೆ ನೆಗ್ರೋಧ ವೃಕ್ಷದ ಬೀಜದಲ್ಲಿ ಏನು ಕಾಣದೇ ಇರುವ ಹಾಗಿದೆಯಲ್ಲ, ಆ ರೀತಿ ನಾಮರೂಪ ವಿಭಾಗ ಅನರ್ಹವಾದ ರೂಪದಲ್ಲಿತ್ತು. ಅದು ಈಗ ಈ ರೂಪದಲ್ಲಿದೆ. ಅದನ್ನು ಉಪದೇಶ ಮಾಡುವಾಗ ತತ್ವಮಸಿ ಅಂತ ಸಾಮಾನ್ಯವಾಗಿ ಎಲ್ಲವೂ ಪರಮಾತ್ಮಕ ಅಂತ ಹೇಳಿ, ನೀನು ಬ್ರಹ್ಮಾತ್ಮಕ ಅನ್ನೋದನ್ನು ಹೇಳಿ ಆ ಬ್ರಹ್ಮಾತ್ಮಕವನ್ನ ಹಾಗೆ ಅವನು ಉಪಾಸನೆ ಮಾಡಿ ಮೋಕ್ಷವನ್ನು ಪಡಿತಾನೆ. ಹೇಳ್ತಾನೆ ಕಡೆಯಲ್ಲಿ, ಅವನು ನನಗೆ ತಿಳಿಯಿತು ಈಗ ಅಂತ ಹೇಳಿಬಿಟ್ಟು. ಅದು ಉಪಾಸನೆ, ಮೋಕ್ಷ ಪಡೆಯೋದಕ್ಕೆ ಈ ರೀತಿಯಾದ ಬ್ರಹ್ಮ ಸದ್ವಿದ್ಯಾ ಅಂತ ಹೇಳೋದು. ಇದು ಒಂದು ಉಪಾಸನೆ, ಬ್ರಹ್ಮ ಉಪಾಸನೆ. ಅದನ್ನ ಉಪದೇಶ ಮಾಡುವಾಗ ಹೇಳಿರೋದ್ರಿಂದ ಪ್ರಕೃತಿ ನಿಮಿತ್ತವೇ ಇರದೆ ಹೋದರೆ ಸಮಾನಾಧಿಕರಣ್ಯ ಲಕ್ಷಣೆ ಹಾನಿಯಾಗತ್ತೆ. ಒಂದೊಂದು ಶಬ್ದಕ್ಕೂ ಪ್ರಕೃತಿ ನಿಮಿತ್ತವಿದೆ. ಸನ್ಮಾತ್ರಂ ಚ ಪ್ರಕೃತಂ ಇತಿ ಚೇತ್ ಸತ್ ಪ್ರಕೃತಂ ನಟು ಸನ್ಮಾತ್ರಂ ಮಾತ್ರ ಜರ್ಥಸ್ಯ ತದೈಕ್ಷತ ಬಹುಸ್ಯಾಮ್ ಇತ್ಯಾದಿ ಉಕ್ತ ಸಾರ್ವಜ್ಞಾತಿ ವಿರೋಧಾತಿ ಅಂತ ಹೇಳಿದ್ರು. ಆ ಮಾತ್ರ ಅನ್ನುವ ಶಬ್ದಕ್ಕೆ ವಿರೋಧ ಬರುತ್ತೆ. ಬರೀ ಸನ್ಮಾತ್ರ ಬರುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಮಾತ್ರ ಅನ್ನೋದಕ್ಕೆ ಏನು ಅರ್ಥ ಬರುತ್ತೆ? ಆವಾಗ ತದೈಕ್ಷತ ಬಹುಸ್ಯಾಮ್ ಇತ್ಯಾದಿ ಉಕ್ತ ಸಾರ್ವಜ್ಞಾತಿ ವಿರೋಧಾತಿ ಸತ್ ಮಾತ್ರಂ ಅಂತ ಹೇಳಿದಾಗ ಸತ್ ಪ್ರಕೃತಂ ನತು ಸನ್ಮಾತ್ರಂ ಅಂತ ಹೇಳಬೇಕು ಅವರು. ತದೈಕ್ಷ್ಯಂ ಬಹುಸ್ಯಾತ್ ಅಂತ ಹೇಳಿದಾಗ ಎಲ್ಲ ಸರ್ವಜ್ಞತ್ವ ವಿಶಿಷ್ಟವಾಗಿರಬೇಕು. ಬಹುಸ್ಯಾಮ್ ಅಂತ ಸಂಕಲ್ಪ ಮಾಡಿ ಬರಬೇಕಾದ್ರೆ ಆ ಮಾತ್ರ ಅನ್ನುವ ಅರ್ಥಕ್ಕೆ ಸನ್ಮಾತ್ರಂ ಅಂತ ಹೇಳ್ತಿರಲ್ಲ ನೀವು. ಸನ್ಮಾತ್ರಂ ಚ ಪ್ರಕೃತಂ ಸತ್ ಪ್ರಕೃತಂ ನತು ಸನ್ಮಾತ್ರಂ. ಸತ್ ಅನ್ನೋದು ಪ್ರಕೃತವಾಗಿರೋದು. ಯಾಕೆ ಅಂದರೆ
ಸದೇವ ಏಕಮೇವ ಅದ್ವಿತೀಯಂ ಅಂತ ಹೇಳಿ ಸದೇವ ಸೌಮ್ಯ ಸಮಗ್ರ ಆಸಿ ತದೈಕ್ಷತ ಬಹುಸ್ಯಾಮ್ ಅಂತ ಹೇಳಿದಾಗ ಆ ಸಚ್ಛಬ್ದ ವಾಚ್ಯಕ್ಕೆ ಈ ಕ್ಷಣ ಹೇಳಿರೋದ್ರಿಂದ ಈ ಕ್ಷಣದಿಂದ ಸಾರ್ವಜ್ಞಾದಿ ಎಲ್ಲ ಗುಣಗಳು ಬರುತ್ತೆ. ಆಗ ಆ ಈ ಕ್ಷಣಗಳನ್ನೆಲ್ಲ ತೆಗೆದುಬಿಟ್ಟು ಮಾತ್ರ ಅಂತ ನೀವು ಸೇರಿಸಿದ್ರೆ ಸನ್ಮಾತ್ರ ಅಂತ ತದೈಕ್ಷತ ಬಹುಸ್ಯಾಮ್ ವಿರೋಧ ಬರುತ್ತೆ. ಅವಾಗ ಸಾರ್ವಜ್ಞತ್ವ ಇಲ್ಲದೆ ಹೋದರೆ ಈ ಕ್ಷಣ ಸಂಕಲ್ಪ ಮಾಡಿ ಸೃಷ್ಟಿ ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ತಚ್ಛಬ್ದಸ್ಯ ಈಶ್ವರ ಪರತ್ವೇ ತದ್ವಿರೋಧ ಪರಿಹಾರಾಯ ತ್ವಂ ಪದಸ್ಯ ವಸ್ತುಮಾತ್ರ ಪರತ್ವೇ, ತಚ್ಛಬ್ದವು ಈಶ್ವರ ಅಂತ ಹೇಳಿ ಎಲ್ಲ ವಸ್ತುಗಳು ಅಂತ ಹೇಳಿ ತ್ವಂ ಶಬ್ದಕ್ಕೆ ಹೇಳಿದ್ರೆ ಯಾಕೆಂದ್ರೆ ಎರಡು ಸತ್ಯ ಅವರ ಇದೆಲ್ಲವೂ ಬ್ರಹ್ಮವೇ ಅವರ ಇದರಲ್ಲಿ. ಆದ್ದರಿಂದ ಸ್ವಾಭಿಮುಖ ಚೇತನ ಅಥವಾ ರೂಪ ಪ್ರವೃತ್ತಿ ನಿಮಿತ್ತ ಪ್ರಹಾಣ ಈ ದೋಷ ಇವರಿಗೂ ಬರುತ್ತೆ. ಚೇತನನಿಗೆ ಉಪದೇಶ ಮಾಡ್ತಿರೋದು ಆ ಪ್ರವೃತ್ತಿ ನಿಮಿತ್ತವೇ ಹೋಗ್ಬಿಡುತ್ತೆ. ಸಮಾನಾಧಿಕರಣ್ಯ ಲಕ್ಷಣ ಹಾನಿ ಸದೋಷತ್ವಂಚ ಸ್ಯಾತ್. ಬ್ರಹ್ಮನಿಗೆ ಕಡೆಯಲ್ಲಿ ಎಲ್ಲ ಒಂದಾಗ್ಬಿಡುತ್ತೆ, ಲಯವಾಗ್ಬಿಡುತ್ತೆ. ಸಾಕ್ಷಾತ್ತಾಗಿ ಚಿರತೀಶ್ವರರೆಲ್ಲ ಬ್ರಹ್ಮನಲ್ಲಿ ಹೋಗಿ ಲಯವಾಗ್ಬಿಡ್ತಾರೆ. ಯಾಕೆಂದ್ರೆ ನೇರವಾಗಿ ಬ್ರಹ್ಮನ ಅಂಶ ಅವರೆಲ್ಲ. ಆಗ ಜೀವನಿಗೆ ಇರುವ ದೋಷಗಳೆಲ್ಲ ಅಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ. ಮತ್ತೆ ಬ್ರಹ್ಮನ ಅಂಶವೇ ಜೀವ ಸಾಕ್ಷಾತ್ತಾಗಿ ಅಂದರೆ ಸಾಕ್ಷಾತ್ತಾಗಿ ಸುಖ ದುಃಖ ಎಲ್ಲ ಅನುಭವಿಸ್ಬೇಕಾಗುತ್ತೆ. ಬ್ರಹ್ಮ ನಿರವಯವ. ಆದ್ದರಿಂದ ನಿರವಯವಿಯಾದ ಪದಾರ್ಥಕ್ಕೆ ಈ ರೀತಿ ಅಂಶಗಳು ಸಾಕ್ಷಾತ್ ಅಂಶಗಳು ಉಂಟಾಗೋದಿಲ್ಲ. ಸೂತ್ರಕಾರರು ಅಂಶಃ ಅನ್ನೋ ಶಬ್ದ ಉಪಯೋಗಿಸಿದ್ರು. ಹಾಗೆಯೇ ಗೀತೆಯಲ್ಲಿಯೂ ಅಂಶ ಶಬ್ದ ಬರುತ್ತೆ. ಮಮ ಇವ ಅಂಶೋ ಜೀವಲೋಕೆ ಅಂತ ಹೇಳ್ಬಿಟ್ಟು ಬರುತ್ತೆ. ಅಂಶಃ ಶಬ್ದ ಬರುತ್ತೆ. ಜೀವಭೂತಃ ಸನಾತನಃ ಅವನು ನನ್ನ ಅಂಶವೇ ಅಂತ ಹೇಳಲ್ಪಟ್ಟಿದೆ. ಅಂಶ ಶಬ್ದಕ್ಕೆ ಹೇಗೆ ಅರ್ಥ ಮಾಡಬೇಕು ಅಂದರೆ ಸೂತ್ರಕಾರರು ಸ್ಪಷ್ಟಪಡಿಸ್ತಾರೆ. ಅಂಶೋ ನಾನಾ ವ್ಯಪದೇಶಾತಿ ಅನ್ಯಥಾ ಚಾಪಿ ದಾಶಕಿತವಾದಿತ್ವ ಅಧೀಯತೆ ಏಕೆ ಅಂತ ಸೂತ್ರದಲ್ಲಿ ನಾನಾತ್ವ ವ್ಯಪದೇಶವೂ ಇದೆ, ಏಕತ್ವ ವ್ಯಪದೇಶವೂ ಇದೆ. ಎರಡಕ್ಕೂ ಕೂಡ ಅಂಶಃ ಅಂತಾನೆ ಅರ್ಥ ಮಾಡಬೇಕು ಅಂದರು. ಅಂಶಃ ನಾನಾ ವ್ಯಪದೇಶಾತ್ ಅನ್ಯಥಾ ಚಾಪಿ ಅಂದರೆ ಏಕತ್ವವಿದ್ರೂ ಕೂಡ ನಾನಾತ್ವವಿಲ್ಲದೆ ಏಕತ್ವವನ್ನು ಹೇಳಿದ್ರು ಶ್ರುತಿ. ಅಂಶ ಅಂತಾನೆ ಅರ್ಥ. ನಾನಾತ್ವ ಹೇಳಿದ್ರು ಅಂಶವೇ ಅಂತ ಅರ್ಥ. ಅದರಿಂದ ಭೋಕ್ತಾ ಭೋಗ್ಯಂ ಪ್ರೇರಿತ ಅನ್ನುವಾಗ ಭೋಕ್ತಾ ಭೋಗ್ಯ ಎಲ್ಲ ಬ್ರಹ್ಮನ ಅಂಶವೇ. ಅಯಮಾತ್ಮ ಬ್ರಹ್ಮ ತತ್ವಮಸಿ ಇಲ್ಲೂ ಅಂಶವೇ. ಎರಡರಲ್ಲೂ ಅಂಶ ಬರಬೇಕು. ಆದರೆ ಎರಡಕ್ಕೂ ವಿರೋಧ ಬರಬಾರ್ದು. ಏಕತ್ವ ನಾನಾತ್ವವನ್ನು ಹೇಳಬೇಕು. ಅದಕ್ಕೆ ಘಟಕ ಶ್ರುತಿಗಳನ್ನು ಇಟ್ಕೊಂಡು ಅರ್ಥ ಮಾಡ್ಕೋಬಹುದು. ಇದು ಶರೀರ ಆತ್ಮಭಾವದಿಂದಲೇ ಈ ಅಂಶತ್ವವನ್ನು ಸಾಧಿಸಕ್ಕೆ ಸಾಧ್ಯವೇ ಹೊರತು ನೇರವಾಗಿ ಅಂಶ ಅಂದರೆ ನೇರವಾಗಿ ಸಾಕ್ಷಾತ್ತಾಗಿ ಅವರ ಒಂದು ಭಾಗವೇ ಅಂತ ಹೇಳಿ ನಿರವಯವಿಯಾದ ಪದಾರ್ಥಕ್ಕೆ ನಿರೂಪಣೆ ಮಾಡೋದು ವಿರೋಧ ಬರುತ್ತೆ ಶ್ರುತಿಗಳಲ್ಲಿ ಅಂತ ಹೇಳ್ತಾರೆ. ಆದ್ದರಿಂದ ಅದು ಎರಡು ಪಕ್ಷದಲ್ಲಿ ದೋಷಗಳೆಲ್ಲ ಬರುತ್ತೆ. ಆದ್ದರಿಂದ ಇಲ್ಲಿ ನಾನು ಸೃಷ್ಟೇ ಪ್ರಾಕ್ ಏಕತ್ವ ಅವಧಾರಣಾತ್ ಯತಃ ಪ್ರಧಾನ ಪುರುಷೋ ಇತಿ ಪ್ರಧಾನ ಪುರುಷೋ ಅಪಿ ಉತ್ಪತ್ತಿ ಮತ್ವದರ್ಶನಾಚ ತದಾನೀಂನ ಶರೀರ ಭಾವ ಸಿದ್ಧ್ಯತಿ ದ್ರವ್ಯೈಕತ್ವಮೇವ ಅಭ್ಯುಪಗಂತವ್ಯಂ ತ್ಯತ್ರಾಹ ಏತದುಕ್ತಂ ಭವತಿ. ಮುಂದೆ ಇದನ್ನು ವಿವರಿಸ್ತಾರೆ. ಇಲ್ಲಿ ಒಂದು ಆಕ್ಷೇಪ ಏನು ಬರುತ್ತೆ ಅಂತ ಹೇಳಿದ್ರೆ, ಸೃಷ್ಟಿಯಾದ ಮೇಲೆ ಆತ್ಮತ್ವ ಬೇಕಾದರೆ ಹೇಳಿ ನೀವು. ಯಾಕೆ ಅಂದರೆ ಪಂಚೀಕರಣವಾದ ಮೇಲೆ ನಾಮರೂಪ ವಿಭಾಗವೆಲ್ಲ ಆದಾಗ ಅನೇನ ಜೀವೇನ ಆತ್ಮನ ಅನುಪ್ರವಿಶ್ಯ ನಾಮರೂಪೇ ವ್ಯಾಕರವಾಣಿ ಅಂತ ತಾನೇ ಶ್ರುತಿ ಹೇಳಿರೋದು. ಅನುಪ್ರವೇಶ ಆದ ಮೇಲೆ ನಾಮರೂಪ ವ್ಯಾಕರಣವಾಗಿದೆ. ಅನುಪ್ರವೇಶ ಆಗೋದಕ್ಕೆ ಮೊದಲು ನಾಮರೂಪ ಇರಲಿಲ್ವಲ್ಲ. ನಾಮರೂಪ ವಿಭಾಗ ಅನರ್ಹವಾದ ಸ್ಥಿತಿಯಲ್ಲಿತ್ತು ಎಲ್ಲವೂ. ಆ ಸ್ಥಿತಿಯಲ್ಲಿ ಬ್ರಹ್ಮಾತ್ಮಕತ್ವ ಅನ್ನೋದನ್ನು ಹೇಗೆ ಹೇಳ್ತೀರಾ ನೀವು? ಶರೀರಿ ಭಾವ ಹೇಗೆ ಸಿದ್ಧಿಸುತ್ತೆ? ಅದು ಸುಬಾಲೋಪನಿಷತ್ ಪ್ರಮಾಣ ಹೇಳುತ್ತೆ. ಅಲ್ಲಿ ಯಸ್ಯ ತಮಃ ಶರೀರಂ ಯಸ್ಯಾಕ್ಷರಂ ಶರೀರಂ. ಆ ಪ್ರಳಯದ ಸಮಯದಲ್ಲಿ ಇದ್ದ ಅಕ್ಷರ ತಮಸ್ಸು ಮೊದಲಾದ ಅವಸ್ಥೆಗಳು ಏನಿತ್ತೋ ಈ ಚೇತನ ಅಚೇತನಗಳ ಸಮಷ್ಟಿ ಸೂಕ್ಷ್ಮವಾದ ರೂಪದಲ್ಲಿ ಇತ್ತಲ್ಲ, ಅದಕ್ಕೆ ಅಕ್ಷರ ತಮಸ್ಸು ಮೊದಲಾದ ಶಬ್ದಗಳನ್ನು ಉಪಯೋಗಿಸುತ್ತೆ ಶ್ರುತಿ ಸುಬಾಲೋಪನಿಷತ್ತಿನಲ್ಲಿ. ಅಲ್ಲಿಯೂ ಕೂಡ ಶರೀರಾತ್ಮಭಾವ ಹೇಳಲ್ಪಟ್ಟಿದೆ. ಯಸ್ಯ ತಮಃ ಶರೀರಂ ಯಸ್ಯಾಕ್ಷರಂ ಶರೀರಂ ಎಲ್ಲ ಹೇಳಲ್ಪಟ್ಟಿದೆ, ಸುಬಾಲೋಪನಿಷತ್ತಿನಲ್ಲಿ ಇದೆ. ಆದ್ದರಿಂದ ಇಲ್ಲೇ ಹೋದರೆ ಅಚೇತನವು ಈ ಕ್ಷಣ ಮಾಡೋಕ್ಕಾಗೋದಿಲ್ಲ. ಮೊದಲೇ ಆರಂಭದಲ್ಲಿಯೇ ಬ್ರಹ್ಮಸೂತ್ರದಲ್ಲಿ ಈಕ್ಷತೆ ಹೇನ ಶಬ್ದಂ ಅಂತ ಹೇಳಿಬಿಟ್ರು. ಪ್ರಕೃತಿ ಸ್ವತಂತ್ರವಾಗಿ ಪ್ರವೃತ್ತಿ ಇಲ್ಲ ಅಚೇತನಕ್ಕೆ. ಆದ್ದರಿಂದ ತತ್ತೇಜೋ ತೇಜ ತತ್ತೇಜ ಐಕ್ಷತ ಅನ್ನುವಾಗ ವಿರೋಧ ಬರುತ್ತೆ ಚಾಂದೋಗ್ಯದಲ್ಲಿ. ತೇಜಸ್ಸು ಸಂಕಲ್ಪ
ಮಾಡಿತು ಅಂತ ಹೇಳಿದ್ರೆ ತೇಜಸ್ಸು ಅಚೇತನ ಪದಾರ್ಥ, ಜ್ಞಾನವೇ ಇಲ್ಲ, ಹೇಗೆ ಸಂಕಲ್ಪ ಮಾಡುತ್ತೆ? ಮಾಡಕ್ಕೆ ಸಾಧ್ಯವಿಲ್ಲ. ತೇಜಸ್ ಶರೀರಕನಾದ ಬ್ರಹ್ಮ, ಅದಕ್ಕೆ ಸಾಕ್ಷಾತ್ತಾಗಿ ಸುಬಾಲೋಪನಿಷತ್ತಿನ ಪ್ರಮಾಣವೂ ಇದೆ. ಆದ್ದರಿಂದ ಅದನ್ನ ಎಲ್ಲ ಇಲ್ಲಿ ಹೇಳ್ತಾರೆ. ಈಗ ಏತದುಕ್ತಂ ಭವತಿ, ಇಲ್ಲಿ ಅದನ್ನು ವಿವರಿಸ್ತಾರೆ. ಈಗ ಇದರಲ್ಲಿ ಬ್ರಹ್ಮೈವ ಏವಂ ಅವಸ್ಥಿತಂ ಅಂತ ಹೇಳಿ, ಇದು ಭಾಷಿಕಾರರ ವಾಕ್ಯ. ಬ್ರಹ್ಮವೇ ಹೀಗೆ ಇತ್ತು ಅಂತ ಹೇಳುವಾಗ ಇತ್ಯತ್ರ ಏವಂ ಶಬ್ದಾರ್ಥಭೂತ ಪ್ರಕಾರತೆಯ ಏವ, ಏವಂ ಅನ್ನುವ ಶಬ್ದಕ್ಕೆ ಬ್ರಹ್ಮೈವ ಏವಂ ಅವಸ್ಥಿತಂ, ಬ್ರಹ್ಮವೇ ಹೀಗೆ ಇತ್ತು ಅಂತ ಹೇಳುವಾಗ ಏವಂ ಅನ್ನುವ ಶಬ್ದಕ್ಕೆ ಪದಾರ್ಥವಾದ ಪರಮಾತ್ಮ ಅವನ ಪ್ರಕಾರವಾಗಿಯೇ ವಿಚಿತ್ರ ಚೇತನಾತ್ಮಕ ಪ್ರಪಂಚಸ್ಯ ಸ್ಥೂಲಸ್ಯ ಸೂಕ್ಷ್ಮಸ್ಯ ಚ ಸದ್ಭಾವಃ ಬ್ರಹ್ಮೈವ ಏವಂ ಅವಸ್ಥಿತಂ ಅಂತ ಹೇಳಿದ್ರು. ಹೀಗೆಯೇ ಇದೆಲ್ಲವೂ ಚೇತನಾಚೇತನ, ವಿಚಿತ್ರವಾದ ಚೇತನಾಚೇತನ ಪ್ರಪಂಚವೆಲ್ಲ ಸ್ಥೂಲ ಅವಸ್ಥೆಯಲ್ಲಿಯೂ ಸೂಕ್ಷ್ಮಾವಸ್ಥೆಯಲ್ಲಿಯೂ ಬ್ರಹ್ಮನ ಪ್ರಕಾರವಾಗಿಯೇ ಇದ್ದಿತು ಅನ್ನೋದು ಅದಕ್ಕೆ ಅರ್ಥ. ಬ್ರಹ್ಮೈವ ಏವಂ ಅವಸ್ಥಿತಂ ಅಂತ ಹೇಳ್ಬಿಟ್ಟು ಅದನ್ನ ಇಲ್ಲಿ ವಿವರಿಸ್ತಾರೆ ಸ್ವಲ್ಪ. ಬ್ರಹ್ಮೈವ ಏವಂ ಅವಸ್ಥಿತಂ ಅನ್ನೋದಕ್ಕೆ ಯದ್ಯದ್ ವಿಶೇಷಣಂ ವೇದಾಂತ ವಾಕ್ಯೇಶು ಶ್ರುತಂ, ವೇದಾಂತ ವಾಕ್ಯದಲ್ಲಿ ಬೇಕಾದಷ್ಟು ವಿಶೇಷಣಗಳು ಹೇಳಲ್ಪಟ್ಟಿದೆ ಬ್ರಹ್ಮನಿಗೆ. ತತ್ತದ್ ಬಾಹುಲ್ಯಾತ್ ತದಭಿಪ್ರೇತ್ಯ ಏವಂ ಶಬ್ದೋತ್ರ ಪ್ರಯುಕ್ತ ಅಂದ್ರು. ಪ್ರವೃತ್ತಿ ನಿಮಿತ್ತ ಏನು? ಏವಂ ಬ್ರಹ್ಮೈವ ಏವಂ ಅವಸ್ಥಿತಂ, ಯಾವ ಯಾವ ವಿಶೇಷಣಗಳು ಹೇಳಿದೆಯೋ ಶ್ರುತಿಯಲ್ಲಿ ಆ ಎಲ್ಲ ವಿಶೇಷಣಗಳಿಂದಲೂ ವಿಶಿಷ್ಟವಾದ ಬ್ರಹ್ಮ ಎಲ್ಲವೂ ಅವನ ಪ್ರಕಾರವೇ ಅಂತ ಅರ್ಥ. ಅದೇ ಯಾಕೆ ಅಂದರೆ ಬೇಕಾದಷ್ಟು ಇದೆ, ಅನಂತವಾದ ಶಬ್ದಗಳು ವಿಶೇಷಣಗಳು ಹೇಳಲ್ಪಟ್ಟಿದೆ. ಯಥಾ ನಿಮಿತ್ತ ಕಾರಣತ್ವಂ ನಿಮಿತ್ತತ್ವ ಉಪಯೋಗಿ ಸರ್ವಜ್ಞತ್ವಾದಿ ಸಾಪೇಕ್ಷಂ. ನಿಮಿತ್ತ ಕಾರಣ ಅಂತ ಹೇಳಬೇಕಾದ್ರೆ ಕುಂಬಾರನು ಘಟ ಮಾಡುವುದಕ್ಕೆ ನಿಮಿತ್ತ ಕಾರಣ ಅಂತ ಹೇಳಿದ್ರೆ ಅವನಿಗೆ ಜ್ಞಾನವಿರಬೇಕು. ಆ ಪದಾರ್ಥದ ಜ್ಞಾನವಿದ್ರೇನೆ ಘಟವನ್ನು ಮಾಡೋಕ್ಕೆ ಸಾಧ್ಯ ಅವನಿಗೆ. ಆದ್ದರಿಂದ ಅದಕ್ಕೆ ಜ್ಞಾನವಿರಬೇಕು, ಅವನು ಘಟವನ್ನು ಮಾಡಬಹುದು. ಇನ್ನೊಬ್ಬನಿಗೆ 10 ಪದಾರ್ಥ ಮಾಡುವ ಜ್ಞಾನ ಇರುತ್ತೆ, ಅವನು 10 ಪದಾರ್ಥಗಳನ್ನು ಮಾಡಬಹುದು. ಇನ್ನೊಬ್ಬನಿಗೆ 100 ಪದಾರ್ಥ ಮಾಡುವ ಜ್ಞಾನವಿರಬಹುದು, 100 ಪದಾರ್ಥ ಮಾಡೋಕ್ಕೆ ನಿಮಿತ್ತ ಕಾರಣವಾಗಬಹುದು. ಆದರೆ ಪ್ರಪಂಚದಲ್ಲಿ ಅನಂತವಾದ ವಿಚಿತ್ರವಾದ ಪದಾರ್ಥಗಳಿದೆಯಲ್ಲ, ಇಷ್ಟು ಪದಾರ್ಥಗಳನ್ನು ಒಬ್ಬ ಸೃಷ್ಟಿ ಮಾಡಿದ ಅಂತ ಶ್ರುತಿ ಹೇಳುತ್ತಲ್ಲ, ಸೃಷ್ಟಿ ಆಗಬೇಕಾದ್ರೆ ಅವನು ಸರ್ವಜ್ಞನೇ ಆಗಿರಬೇಕು. ಇದು ಅನುಮಾನದಿಂದ ನೈಯಾಯಿಕರು ಸ್ಥಾಪಿಸುವಂಥ ವಿಷಯ. ಶ್ರುತಿ ನೇರವಾಗಿ ಹೇಳುತ್ತೆ ಸರ್ವಜ್ಞ ಸರ್ವವಿತ್ ಅಂತ ಹೇಳಿಬಿಟ್ಟಿದೆ. ಅದನ್ನು ಅವರು ಒಪ್ಕೊಳ್ತಾರೆ. ಸರ್ವಜ್ಞತ್ವ ವಿಶಿಷ್ಟನಾಗಿದ್ರೇನೆ ಪ್ರಪಂಚವನ್ನೆಲ್ಲ ಸೃಷ್ಟಿ ಮಾಡೋಕ್ಕೆ ಸಾಧ್ಯ. ಆದ್ದರಿಂದ ಈಶ್ವರ ಒಬ್ಬ ಸರ್ವಜ್ಞ ಇರಬೇಕು ಅಂತ ಊಹೆ ಮಾಡ್ತಾರೆ. ಅಂದರೆ ಇಷ್ಟು ಪದಾರ್ಥಗಳನ್ನು ಸೃಷ್ಟಿ ಮಾಡಬೇಕಾದ್ರೆ ನಿಮಿತ್ತ ಕಾರಣವಾಗಬೇಕಾದ್ರೆ ಸರ್ವಜ್ಞತ್ವಾದಿ ಗುಣಗಳಿರ್ಬೇಕು ಅವನಿಗೆ. ಅದನ್ನು ಒಪ್ಪಿಕೊಂಡ್ರು. ಜ್ಞಾನ ಅವನಿಗೆ ನಿತ್ಯವಾದದ್ದು ಅಂತ ಹೇಳಿದ್ರು. ಅವನಿಗೆ ದೋಷ ಇಲ್ಲ. ಯಾಕೆ ಅಂದರೆ ಅವನ ಜ್ಞಾನ ನಿತ್ಯವಾದದ್ದು. ಚೇತನರ ಜ್ಞಾನ ನಿತ್ಯವಲ್ಲ, ನೈಯಾಯಿಕರಿಗೆ ಅನಿತ್ಯ. ಅದು ಉತ್ಪತ್ತಿ ಆಗುತ್ತೆ, ನಾಶವಾಗುತ್ತೆ. ನಿತ್ಯವಾದ ಜ್ಞಾನವಿಲ್ಲ ಅವರಿಗೆ. ಜ್ಞಾತೃತ್ವ ಇದ್ದರೂ ನಿತ್ಯವಲ್ಲ ಅಂದರು. ಆದರೆ ಈಶ್ವರನ ಜ್ಞಾನ ಮಾತ್ರ ನಿತ್ಯ ಅಂತ ಒಪ್ಕೊಳ್ತಾರೆ. ಇಲ್ಲದೆ ಹೋದರೆ ಸೃಷ್ಟಿ ಹೇಳೋಕ್ಕಾಗೋದಿಲ್ಲ. ಆದ್ದರಿಂದ ಅವರು ಒಟ್ಟಿನಲ್ಲಿ ನಿಮಿತ್ತ ಕಾರಣ ಇರಬೇಕಾದ್ರೆ ಜ್ಞಾನವಿರಬೇಕು, ಚೇತನನೇ ನಿಮಿತ್ತ ಕಾರಣವಾಗಿರ್ಬೇಕು. ಅದಕ್ಕೆ ಉಪಯುಕ್ತವಾದ ಈ ಜಗತ್ತಿಗೆ ನಿಮಿತ್ತ ಕಾರಣ ಆಗಬೇಕಾದ್ರೆ ಸರ್ವಜ್ಞತ್ವಾದಿ ಗುಣಗಳಿರ್ಬೇಕು ಅವನಿಗೆ. ಏವಂ ಉಪಾದಾನತ್ವಮಪಿ ನಿಷ್ಕೃಷ್ಟ ಸ್ವರೂಪಸ್ಯ ಅನುಪಪನ್ನತ್ವಾತ್ ಪ್ರಕೃತಿ ಪುರುಷ ವಿಶಿಷ್ಟತ್ವ ಸಾಪೇಕ್ಷಮಿತಿ ಕಾರಣ ವಿಷಯಂ ಏಕತ್ವ ಅವಧಾರಣಂ ನ ಕಾರಣತ್ವ ಉಪಯುಕ್ತ ವಿಶೇಷಣ ವಿರೋಧಿ ಇತಿ ತದಾನೀಮಪಿ ಚಿರಚಿದ್ವಿಷ್ಟಮೇವ ಬ್ರಹ್ಮ ಇತ್ಯಭಿಪ್ರಾಯೇಣ ಪರಿಹಾರಃ ಉಚ್ಯತೆ ಬ್ರಹ್ಮೈವ ಇತ್ಯಾದಿನ. ನಿಷ್ಕೃಷ್ಟ ಸ್ವರೂಪಸ್ಯ ಅಂದರೆ ಬ್ರಹ್ಮನ ಸ್ವರೂಪ, ಬ್ರಹ್ಮ ಒಬ್ಬನೇ ಅಂತ ಅರ್ಥ. ಉಪಾದಾನತ್ವವು ನಿಷ್ಕೃಷ್ಟ ಸ್ವರೂಪಸ್ಯ, ಬ್ರಹ್ಮಸ್ವರೂಪ ಸತ್ಯತ್ವ ಜ್ಞಾನತ್ವ ಅನಂತತ್ವ ವಿಶಿಷ್ಟನಾದ ಬ್ರಹ್ಮ ಮಾತ್ರವೇ ಉಪಾದಾನ ಕಾರಣವಲ್ಲ. ಚಿದಚಿದ್ ವಿಶಿಷ್ಟನಾದ ಬ್ರಹ್ಮವೇ ಉಪಾದಾನ ಕಾರಣ. ಸೂಕ್ಷ್ಮ ಚಿದಚಿದ್ ವಿಶಿಷ್ಟನಾದ ಬ್ರಹ್ಮನೇ ಉಪಾದಾನ ಕಾರಣ, ಬರೀ ಅವನ ಸ್ವರೂಪವೇ ಅಲ್ಲ ಬ್ರಹ್ಮ ಜಗತ್ ಕಾರಣ. ಆಗ ವಿರೋಧ ಬರುತ್ತೆ. ಉಪಾದಾನತ್ವವು ನಿಷ್ಕೃಷ್ಟ ಸ್ವರೂಪಕ್ಕೆ ಉಪಪನ್ನವಲ್ಲ.
ಹಾಗಾದರೆ ಅದರಲ್ಲಿ ವಿಕಾರ ಬಂದುಬಿಡುತ್ತೆ ಬ್ರಹ್ಮನಿಗೆ ನಿರ್ದುಷ್ಟತ್ವವನ್ನು 106 ಶ್ರುತಿಗಳು ಹೇಳಲಿ. ಆದ್ದರಿಂದ ಅಪಹತ ಪಾಪಮತ್ವಾದಿಗಳು ಬ್ರಹ್ಮನಿಗೆ ಹೇಳಲ್ಪಟ್ಟಿದೆ. ಆದ್ದರಿಂದ ಪ್ರಕೃತಿ ಪುರುಷ ವಿಶಿಷ್ಟ ಸಾಪೇಕ್ಷತ್ವ, ಪ್ರಕೃತಿ ಪುರುಷ ವಿಶಿಷ್ಟತ್ವವನ್ನು ಅಪೇಕ್ಷಿಸುತ್ತೆ ಅದು ಉಪಾದಾನ ಕಾರಣ ಆಗಬೇಕಾದ್ರೆ. ಯಾಕೆಂದರೆ ಈ ಪ್ರಪಂಚದಲ್ಲಿರುವ ಪದಾರ್ಥಗಳೆಲ್ಲ ಪ್ರಕೃತಿ ಪುರುಷರೇ, ಅದಕ್ಕೆಲ್ಲ ಬ್ರಹ್ಮಾತ್ಮನಾಗಿದ್ದಾನೆ. ಆದ್ದರಿಂದ ಅವನು ಈ ಪ್ರಕೃತಿ ಪುರುಷರಿಂದ ವಿಶಿಷ್ಟನಾದ ಬ್ರಹ್ಮ ಉಪಾದಾನವಾಗಬೇಕು, ಕಾರಣ ವಿಷಯವು ಹಾಗೆಯೇ ಇರಬೇಕು. ಆದ್ದರಿಂದ ಏಕತ್ವ ಅವಧಾರಣೆ ಸದೇವ ಏಕಮೇವ ಅಂತ ಹೇಳಿದೆಯಲ್ಲ, ಏಕತ್ವ ಅವಧಾರಣೆಯು ನ ಕಾರಣತ್ವ ಉಪಯುಕ್ತ ವಿಶೇಷಣ ವಿರೋಧಿ. ಏಕಮೇವ ಅಂತ ಹೇಳಿದ್ರೆ ಕಾರಣತ್ವಕ್ಕೆ ಬೇಕಾದ ವಿಶೇಷಣಗಳಿಗೆ ವಿರುದ್ಧವಾಗಿಲ್ಲ ಅದು. ಆದ್ದರಿಂದ ಕುಂಬಾರನೊಬ್ಬನೇ ಕಾರಣ, ಇಷ್ಟು ಮಡಿಕೆ ಮಾಡೋದಕ್ಕೆ ಒಬ್ಬನೇ ಕಾರಣ ಕುಂಬಾರ ಅಂತ ಹೇಳಿದ್ರೆ, ಅವನಿಗೆ ಗುಣಗಳಿಲ್ಲದೆ ಇರೋ ಕುಂಬಾರ ಕಾರಣ ಅಂತ ಹೇಳಬೇಕಾಗಿಲ್ಲ. ನಿಮಿತ್ತ ಕಾರಣ ಆಗಬೇಕಾದ್ರೆ ಅವನಿಗೆ ಜ್ಞಾನವಿರಲೇಬೇಕು. ಜ್ಞಾನದ ವಿಶಿಷ್ಟನಾದ ಕುಂಬಾರನೇ ಅಲ್ಲಿ ಕಾರಣ ಆಗಿರಬೇಕು. ಆದ್ದರಿಂದ ಅದೇ ರೀತಿಯಲ್ಲಿ ಇಲ್ಲಿಯೂ ಕೂಡ ಪದಾರ್ಥಗಳನ್ನೆಲ್ಲ ಇವನೇ ಸೃಷ್ಟಿ ಮಾಡಿದ, ಎಲ್ಲವನ್ನು ಒಬ್ಬನೇ ಇದ್ದ ಮೊದಲು ಅಂತ ಹೇಳಿದ್ರೆ ಒಬ್ಬನೇ ಅನ್ನೋದು ಈ ಗುಣಗಳಿಗೆಲ್ಲ ವಿಶಿಷ್ಟವಲ್ಲ. ಅದೇ ರೀತಿಯಲ್ಲಿ ಚೇತನಾಚೇತನಗಳ ವಿಶಿಷ್ಟತ್ವವು ವಿರೋಧವಲ್ಲ. ಯಾಕೆಂದ್ರೆ ಅವನೇ ಉಪಾದಾನ ಕಾರಣ ಅಂತಾನು ಶ್ರುತಿ ಹೇಳುತ್ತೆ. ಏಕಮೇವ ಅದ್ವಿತೀಯಂ ಅನ್ನೋದು ಉಪಾದಾನತ್ವವನ್ನು ಬ್ರಹ್ಮನಿಗೆ ಹೇಳಿದೆ. ಆದ್ದರಿಂದ ಬ್ರಹ್ಮೈವ ಏವಮವಸ್ಥಿತಂ, ಬ್ರಹ್ಮ ಒಂದೇ ಇತ್ತು ಅಂತ ಹೇಳಿದ್ರೆ, ಬ್ರಹ್ಮನೇ ಇದ್ದ ಅಂತ ಹೇಳಿದ್ರೆ ಈ ಚೇತನಾಚೇತನ ವಿಶಿಷ್ಟತ್ವಕ್ಕೂ ಸರ್ವಜ್ಞಾದಿ ಗುಣಗಳಿಗೂ ವಿರೋಧವಿಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಏವಂ ಅವಸ್ಥಿತಂ ಇತ್ಯತ್ರ ಏವಂ ಶಬ್ದಾರ್ಥಭೂತತೆಯ, ಏವಂ ಅನ್ನುವ ಶಬ್ದಕ್ಕೆ ಅರ್ಥ ಹೀಗೆ ಇದ್ದನು ಅಂತ ಹೇಳಿದ್ರೆ, ಸರ್ವಂ ಖಲು ಇದಂ ಬ್ರಹ್ಮ ವ್ಯಕ್ತಂ ವಿಷ್ಣು ತಥಾ ವ್ಯಕ್ತಂ ಜ್ಯೋತಿಂಷಿ ವಿಷ್ಣು ಇತ್ಯಾದಿ ನಿರ್ದೇಶ ಪ್ರದರ್ಶನಾರ್ಥ ಏವಂ ಶಬ್ದ. ಎಲ್ಲ ಶ್ರುತಿ ಸ್ಮೃತಿಗಳ ಪ್ರಮಾಣ ಒಂದೊಂದು ತೆಗೆದು ಹೇಳ್ತಾರೆ. ಸರ್ವಂ ಖಲು ಇದಂ ಬ್ರಹ್ಮ, ಇದೆಲ್ಲವೂ ಬ್ರಹ್ಮವೇ ಹೇಳಿದಾಗ ಬ್ರಹ್ಮೈವ ಏವಂ ಅವಸ್ಥಿತಂ, ವ್ಯಕ್ತಂ ವಿಷ್ಣು ತಥಾ ವ್ಯಕ್ತಂ, ವ್ಯಕ್ತ ಎಲ್ಲವೂ ವಿಷ್ಣುವೇ. ಸಾಮಾನಾಧಿಕರಣೆ ಹೇಳಿರುವಾಗ ಎಲ್ಲವೂ ವಿಷ್ಣುವನ್ನು ಆತ್ಮನಾಗಿ ಹೊಂದಿದೆ ಅಂತ ಅರ್ಥ. ಜ್ಯೋತಿಂಷಿ ವಿಷ್ಣು ಭುವನಾನಿ ವಿಷ್ಣು ವನಾನಿ ವಿಷ್ಣು, ಇದು ವಿಷ್ಣು ಪುರಾಣದ ವಾಕ್ಯಗಳು. ಇದೆಲ್ಲವೂ ಕೂಡ ಸಾಮಾನಾಧಿಕರಣ್ಯ, ಸರ್ವವಸ್ತು ಸಾಮಾನಾಧಿಕರಣ್ಯವನ್ನು ಬ್ರಹ್ಮನಿಗೆ ಹೇಳಿದೆ. ಇದೆಲ್ಲವೂ ಕೂಡ ಏವಂ ಅನ್ನುವ ಶಬ್ದ ಅದನ್ನು ತಿಳಿಸುತ್ತೆ. ವ್ಯಕ್ತಂ ವಿಷ್ಣು ಇತ್ಯಾದಿ ನಿರ್ದೇಶೇಶು ಏವಂ ಶಬ್ದಾರ್ಥಭೂತ ಪ್ರಕಾರತೆಯ ತತ್ತಚ್ಛಬ್ದ ಪ್ರವೃತ್ತಿ ನಿಮಿತ್ತ ಭೂತ ಪ್ರಕಾರತೆಯ ಸರ್ವಾಸು ಅವಸ್ಥಾಸು ಅಪಿ ಚೇತನಾಚೇತನ ಪ್ರಪಂಚ ಸದ್ಭಾವ ಇತ್ಯರ್ಥಃ. ಅದರಿಂದ ಇಲ್ಲಿ ವ್ಯಕ್ತಂ ವಿಷ್ಣು ಮೊದಲಾದ ನಿರ್ದೇಶಗಳಲ್ಲಿ ಏವಂ ಅಂತ ಹೇಳಲ್ಪಟ್ಟ ಪ್ರಕಾರವಾಗಿ, ಬ್ರಹ್ಮ ಪ್ರಕಾರವಾಗಿ ಅಂತ ಹೇಳಿದ್ರೆ ತತ್ತತ್ ಶಬ್ದ ಪ್ರಕೃತಿ ನಿಮಿತ್ತ ಭೂತ ಪ್ರಕಾರತೆಯ, ಆಯಾ ಶಬ್ದಗಳಿಗೆ ಏನೇನು ಪ್ರಕೃತಿ ನಿಮಿತ್ತವಿದೆ ಅವುಗಳೆಲ್ಲ ಪ್ರಕಾರವಾಗಿ ಹೊಂದಿರುವವನು. ಆದ್ದರಿಂದ ಇವನಿಗೆ ಜೀವಾತ್ಮನಂತ ತಿಳಿದ್ರೆ ಜೀವ ಶರೀರಕನಾದ ಆತ್ಮ, ಜೀವ ಶರೀರಕನು ಅನ್ನುವುದದು ಪ್ರಕೃತಿ ನಿಮಿತ್ತ. ಅಲ್ಲಿ ತ್ವಂ ಶಬ್ದಕ್ಕೆ ತತ್ ಅನ್ನೋದಕ್ಕೆ ಅವನ ಜಗತ್ಕಾರಣತ್ವಾದಿ ಗುಣಗಳು ಪ್ರವೃತ್ತಿ ನಿಮಿತ್ತ. ಆಯಾ ಇದರಲ್ಲಿ ಯಾವ್ಯಾವುದು ಆಯಾ ಶಬ್ದಗಳಿಗೆ ಪ್ರಕೃತಿ ನಿಮಿತ್ತ ಯಾವುದಿದೆಯೋ ಅದಕ್ಕೆಲ್ಲ ಪ್ರಕಾರವನ್ನಾಗಿ ಹೊಂದಿರುವವನು, ಅದಕ್ಕೆಲ್ಲ ವಿಶಿಷ್ಟನಾದವನು ಅನ್ನೋದು ಅರ್ಥ. ಎಲ್ಲ ಅವಸ್ಥೆಗಳಲ್ಲಿಯೂ ಚೇತನಾಚೇತನ ಪ್ರಪಂಚ ಸದ್ಭಾವ, ಚೇತನಾಚೇತನಗಳ ಪ್ರಪಂಚ ಸದ್ಭಾವ ಇದೇ ಇದೆ ಎಲ್ಲ ಅವಸ್ಥೆಗಳಲ್ಲಿಯೂ. ಕಾರಣಾತ್ವಸ್ಥೆಯಲ್ಲಿ ಸೂಕ್ಷ್ಮವಾಗಿದೆ, ಇಲ್ಲಿ ಸ್ಥೂಲವಾಗಿದೆ. ಅಲ್ಲಿ ನಾಮರೂಪ ವಿಭಾಗವಿಲ್ಲ. ಆದ್ದರಿಂದ ನಮಗೆ ಇವನು ದೇವ, ಇವನು ಮನುಷ್ಯ, ಇದು ಆಕಾಶ, ಇದು ವಾಯು, ಇದು ಜಲ ಮೊದಲಾದದ್ದೆಲ್ಲ ನಮಗೆ ತಿಳಿಯೋದಿಲ್ಲ ಅಲ್ಲಿ. ಆದರೆ ಆ ನಾಮರೂಪ ವಿಭಾಗವಾದ ಮೇಲೆ ಇದೆಲ್ಲವೂ ಕೂಡ ಬೇರೆ ಬೇರೆ ವ್ಯಕ್ತಿಗಳಾಗಿ, ಒಂದೊಂದು ವ್ಯಕ್ತಿಯೂ ಒಂದೊಂದು ಶರೀರ ವಿಶಿಷ್ಟವಾಗಿ ಅಲ್ಲೆಲ್ಲವೂ ಬ್ರಹ್ಮನೇ ಆತ್ಮನಾಗಿದ್ದಾನೆ ಎಲ್ಲಕ್ಕೂ. ಅದರಿಂದ ಇಲ್ಲಿಯೂ ಸ್ಥೂಲ ಅವಸ್ಥೆಯಲ್ಲಿದೆ, ಅಲ್ಲಿಯೂ ಸೂಕ್ಷ್ಮ ಅವಸ್ಥೆಯಲ್ಲಿ ಇದೆಲ್ಲ ಇತ್ತು. ಆದರೆ ಅದರಲ್ಲಿ ಪ್ರಕೃತಿ ಚೇತನ ಇಬ್ಬರೂ ಇದ್ದಾರೆ. ಚೇತನನಿಗೆ ಸ್ವರೂಪದಲ್ಲಿ ವಿಕಾರವಿಲ್ಲ, ಸ್ವಭಾವದಲ್ಲಿ ಮಾತ್ರ ಸಂಕೋಚ ವಿಕಾಸ ರೂಪವಾದ ಅಪುರುಷಾರ್ಥ ಅಂತ ಹೇಳಲ್ಪಡುತ್ತೆ, ಅದು ಉಂಟಾಗುತ್ತೆ. ಅಚೇತನವು ಸ್ವರೂಪದಲ್ಲಿಯೇ ಬದಲಾಗಿಬಿಡುತ್ತೆ, ಬದಲಾಗಿ ವಿಚಿತ್ರವಾದ ಆಕಾರಗಳಲ್ಲಿದೆ. ಅದಕ್ಕೂ ಒಂದು ಮೂಲವಾದ ಅವಸ್ಥೆ, ಅವ್ಯಕ್ತವಾದ ಅವಸ್ಥೆ ಇದೆ. ಆ ಅವಸ್ಥೆಯಲ್ಲಿ ಸ್ವರೂಪದಲ್ಲಿ ನಿತ್ಯವಾದ ಪದಾರ್ಥ ಅದು ಕೂಡ. ಇದುವೇ ಎಲ್ಲ ಸಿದ್ಧಾಂತದಲ್ಲಿ ಎಲ್ಲಿಯೂ ವಿರೋಧವಿಲ್ಲದೆ ಇರುವ ಹಾಗೆ
ಹೇಳಬೇಕಾದ್ರೆ ಸ್ಥೂಲಸ್ಯ ಸೂಕ್ಷ್ಮಸ್ಯ ಚಾಯ್ತನೇನ ಏಕತ್ವಾವಧಾರಣ ವ್ಯಾಖ್ಯಾತಂ. ಏಕತ್ವ ಅನ್ನೋದಕ್ಕೆ ಸ್ಥೂಲವೂ ಸೂಕ್ಷ್ಮವೂ ಎರಡೂ ಕೂಡ ಅದು ಒಂದು ಅರ್ಥ. ಏಕಮೇವ ಅಂತ ಹೇಳುವಾಗ ಒಂದೇ ಇತ್ತು ಅಂದರೆ ಸ್ಥೂಲವಾಗಿ ಇದ್ದಾಗಲೂ ಸೂಕ್ಷ್ಮವಾದ ಒಂದೇ ಇತ್ತು ಅಂತ ಅರ್ಥ. ಎಲ್ಲಕ್ಕೂ ಆತ್ಮನಾಗಿ ಬ್ರಹ್ಮನು ಎಲ್ಲದರಲ್ಲಿಯೂ ಇವುಗಳನ್ನು ಪ್ರಕಾರವಾಗಿ ಉಳ್ಳ ಪ್ರಕಾರಿ ಆಗಿದ್ದ ಒಬ್ಬನೇ. ವಿಶಿಷ್ಟವಾದ ವಸ್ತು ಒಂದೇ, ಅದಕ್ಕೆ ವಿಶಿಷ್ಟಾದ್ವೈತಕ್ಕೆ ಅದು ಒಂದು. ಸಮಾಸದಲ್ಲಿ ಹೇಳುವಾಗ ವಿಗ್ರಹ ವಾಕ್ಯದಲ್ಲಿ ಎರಡು ವಿಧದಲ್ಲಿಯೂ ವಿಶಿಷ್ಟವಾದದ್ದು ಸ್ಥೂಲ ಸೂಕ್ಷ್ಮ ವಿಶಿಷ್ಟತ್ವ, ಕಾರಣತ್ವ ಕಾರ್ಯತ್ವ, ಎರಡು ಅವಸ್ಥೆಗಳಲ್ಲಿಯೂ ವಿಶಿಷ್ಟವಾದ ಬ್ರಹ್ಮ ಒಂದೇ ಅಂತ ಅದ್ವೈತ ಅದು ಅಲ್ಲಿ. ಅದರಿಂದಲೂ ವಿಶಿಷ್ಟ ಅದ್ವೈತ ಅಂತ ಹೇಳಬೇಕು. ವಿಶಿಷ್ಟಂಚ ವಿಶಿಷ್ಟೇ ತಯೋಹೋ ಅದ್ವೈತಂ ವಿಶಿಷ್ಟ ಅದ್ವೈತಂ ಅಂತ ಹೇಳಿಬಿಟ್ಟು, ಒಂದು ವಿಶಿಷ್ಟ ಕಾರಣತ್ವ ಸೂಕ್ಷ್ಮ ವಿಶಿಷ್ಟವಾದದ್ದು, ಇನ್ನೊಂದು ವಿಶಿಷ್ಟ ಸ್ಥೂಲ ವಿಶಿಷ್ಟ ಚೇತನ ವಿಶಿಷ್ಟ, ಎರಡೂ ಕೂಡ ಒಂದೇ. ವಿಶಿಷ್ಟೇ ತಯೋಹೋ ಅದ್ವೈತಂ, ಈ ವಿಶಿಷ್ಟಗಳಲ್ಲಿ ಅದ್ವೈತ, ಅದುವೇ ವಿಶಿಷ್ಟ ಅದ್ವೈತ ಅಂತ ಹೇಳೋದು, ಅದು ಒಂದು ಅರ್ಥ. ಇನ್ನೊಂದು ವಿಶಿಷ್ಟಯೋಹೋ ಅದ್ವೈತಂ, ಚೇತನ ಪದಾರ್ಥಗಳಿಂದ ವಿಶಿಷ್ಟವಾದ ಪರಮಾತ್ಮನ ಒಂದು ಅದ್ವೈತ, ಒಂದು ಪದಾರ್ಥ ವಿಶಿಷ್ಟವಾದ ವಸ್ತು ಒಂದೇ ಇರೋದು, ಅದು ಒಂದು ಅರ್ಥ. ಬ್ರಹ್ಮನಿಗೆ ಚೇತನ ವಿಶಿಷ್ಟತ್ವ, ಅದು ಎಲ್ಲ ಅವಸ್ಥೆಗಳಲ್ಲಿಯೂ ಇದೆ. ಎಲ್ಲ ಅರ್ಥಗಳನ್ನು ಅಲ್ಲಿ ಹೇಳುವಾಗ ವಿಶಿಷ್ಟ ಅದ್ವೈತ ಶಬ್ದವು ಬರುತ್ತೆ. ನಾಮರೂಪ ವಿಭಾಗ ಅನರ್ಹ ಸೂಕ್ಷ್ಮ ದಶಾಪತಿ ವಿವಕ್ಷೆಯ ಏಕತ್ವ ಅವಧಾರಣ. ಏಕತ್ವ ಅಂತ ಹೇಳಿದ್ರೆ ಹಾಗಾದ್ರೆ ಯಾಕೆ ಒಂದು ಅಂತ ಹೇಳೋದು ಅಂದರೆ ನಾಮರೂಪ ವಿಭಾಗಕ್ಕೆ ಅರ್ಹವಲ್ಲದ ಅವಸ್ಥೆಯಲ್ಲಿತ್ತು, ಸೂಕ್ಷ್ಮವಾದ ಅವಸ್ಥೆಯಲ್ಲಿ. ನಾಮರೂಪ ವಿಭಾಗ ಅರ್ಹ ಸ್ಥೂಲ ದಶಾಪತ್ಯ ಬಹುತ್ವ ನಿರ್ದೇಶ ಅಂತ. ಒಂದು ವೃಕ್ಷವಿದ್ದರೆ ನಾಮರೂಪ ವಿಭಾಗ ಇಲ್ಲದೆ ಇರೋ ಬೀಜದಲ್ಲಿರುವಾಗ ಅದು ಒಂದೇ ಇರುತ್ತೆ, ಏನು ಹೇಳೋಕ್ಕಾಗೋದಿಲ್ಲ, ಅಲ್ಲಿ ಬೀಜ ಒಂದೇ ಇರುತ್ತೆ. ವೃಕ್ಷವಾದ ಮೇಲೆ ಅದರಲ್ಲಿ ಶಾಖೆಗಳು, ಎಲೆಗಳು, ಹೂವು, ಹಣ್ಣು, ಎಲೆ, ಕೊಂಬೆಗಳು ಎಲ್ಲ ಉಂಟಾಗುತ್ತೆ. ಅಲ್ಲಿ ಸ್ಥೂಲ ರೂಪದಲ್ಲಿ ನಾಮರೂಪ ವಿಭಾಗವೆಲ್ಲ ಇರುತ್ತೆ. ಅದಕ್ಕೆ ಇದು ಕೊಂಬೆ, ಇದು ಎಲೆ, ಇದು ಹೂವು, ಇದು ಹಣ್ಣು ಇಲ್ಲ ಹೇಳ್ಬೋದು. ಅವಾಗ ಕಾರಣಾವಸ್ಥೆಯಲ್ಲಿ ಯಾವುದೂ ಹೇಳೋಕ್ಕಾಗೋದಿಲ್ಲ, ಸೂಕ್ಷ್ಮವಾದ ಅವಸ್ಥೆಯಲ್ಲಿ ಇರುತ್ತೆ. ಇದೇ ರೀತಿಯಲ್ಲೇ ಪ್ರಪಂಚವೆಲ್ಲವೂ ಬ್ರಹ್ಮನಿಗೆ ವಿಶಿಷ್ಟವಾಗಿಯೇ ಇತ್ತು. ಎರಡು ಅವಸ್ಥೆಗಳಲ್ಲಿಯೂ ಬ್ರಹ್ಮನೇ ಹೀಗೆ ಇತ್ತು ಅಂತ ಹೇಳೋದ್ರಲ್ಲಿ ವಿರೋಧವಿಲ್ಲ. ಅದುವೇ ಶ್ರುತಿಯ ಅರ್ಥ ಅಂತ ಹೇಳಿದ್ರು. ಅದನ್ನೇ ಮುಂದೆ ಉಪಪಾದನೆ ಮಾಡ್ತಾರೆ. ಮತ್ತೆ ಇದು ವಿಸ್ತಾರವಾದ ತತ್ವಮಸಿಗೆ ಬಹಳ ವಿಸ್ತಾರವಾದ ವ್ಯಾಖ್ಯಾನ ಬರುತ್ತೆ ಇನ್ಮೇಲೆ. ತಥಾಚ ಬಹುಸ್ಯಾಂ ಪ್ರಜಾಯೇಯ ಇತಿ ಅಯಮರ್ಥಃ ಸಂಪನ್ನೋ ಭವತಿ. ಹೀಗೆ ಹೇಳುವಾಗಲೇ ಬಹುಸ್ಯಾಂ ಪ್ರಜಾಯೇಯ, ಇದಕ್ಕೆ ಅರ್ಥ ಪೂರ್ಣವಾಗಿ ಸರಿಯಾಗಿ ಬರಬೇಕಾದ್ರೆ, ಪೂರ್ಣವಾದ ಅರ್ಥ ಉಂಟಾಗಬೇಕಾದ್ರೆ ಇದಕ್ಕೆ ಬಹುಸ್ಯಾಂ ಪ್ರಜಾಯೇಯಗೆ ನಾನು ಬಹುಸ್ಯಾಂ ಅಂದರೆ ನಾನೇ ಅನೇಕವಾಗ್ತೇನೆ ಅಂತ ಅರ್ಥ. ಅಹಂ ಬಹುಸ್ಯಾಂ ಅಂತ ಅರ್ಥ. ಸ್ವರೂಪದಲ್ಲಿ ವಿಕಾರವಿಲ್ಲದ ನಿರ್ದುಷ್ಟವಾದ ಬ್ರಹ್ಮ ಅನೇಕವಾಗಿ ಪರಿಣಾಮ ಹೊಂದಬೇಕಾದರೆ ಹೇಗೆ ಸಾಧ್ಯ ಅನ್ನೋದು, ಅದಕ್ಕೆ ವಿರೋಧವಿಲ್ಲದೆ ಇರುವ ಹಾಗೆ ಹೇಳಬೇಕು. ಈಗ ಎಲ್ಲವೂ ಎರಡು ಅವಸ್ಥೆಗಳಲ್ಲಿಯೂ ಅವನ ಪ್ರಕಾರವಾಗಿ ಎಲ್ಲವೂ ಇದೆ ಅಂತ ಹೇಳಿದ್ರೇನೆ ಸರಿಯಾಗಿ ಅರ್ಥ ಅದಕ್ಕೆ ಉಂಟಾಗುತ್ತೆ ಅನ್ನೋದನ್ನ ತಸ್ಯೈವ ಈಶ್ವರಸ್ಯ ಕಾರ್ಯತೆಯ ಕಾರಣತೆಯ ಚ, ಅವನೇ ಕಾರ್ಯವೂ ಕಾರಣವೂ ಆಗಿರೋದ್ರಿಂದ ನಾನಾ ಸಂಸ್ಥಾನ ಸಂಸ್ಥಿತಸ್ಯ ಸಂಸ್ಥಾನತೆಯ ಚಿರಚಿದ್ ವಸ್ತುಜಾತಂ ಅವಸ್ಥಿತಂ ಇತಿ. ನಾನಾ ಸಂಸ್ಥಾನ ಸಂಸ್ಥಿತಸ್ಯ, ನಾನಾ ಸಂಸ್ಥಾನ ಸಂಸ್ಥಿತ ಪರಮಾತ್ಮ, ಸಂಸ್ಥಾನ ಅಂದರೆ ರೂಪ, ಅನೇಕ ರೂಪಗಳಿಂದ ಇರುವಂತಹ ಪರಮಾತ್ಮನಿಗೆ, ಪರಬ್ರಹ್ಮನಿಗೆ ರೂಪವಾಗಿ ಇರುವುದು ಚಿರಚಿದ್ ವಸ್ತು ಜಾತಂ, ಚೇತನ ಪದಾರ್ಥಗಳೆಲ್ಲ ಅವನ ರೂಪವಾಗಿದೆ. ಇವನು ಅನೇಕ ರೂಪಗಳನ್ನು ಉಳ್ಳ ಬ್ರಹ್ಮ ಇದ್ದಾನೆ. ನಾನಾ ಸಂಸ್ಥಾನ ಸಂಸ್ಥಿತ, ಅನೇಕ ರೂಪಗಳನ್ನುಳ್ಳ ಬ್ರಹ್ಮನಾಗಿದ್ದಾನೆ. ಆ ರೂಪಗಳೆಲ್ಲ ಚೇತನಗಳು. ಹಾಗೆ ಅದಕ್ಕೆ ಅರ್ಥ ಮಾಡಬೇಕು. ಕಾರ್ಯವೂ ಕಾರಣವೂ ಒಬ್ಬನೇ, ಈಶ್ವರನೊಬ್ಬನೇ. ತಸ್ಯೈವ ಈಶ್ವರಸ್ಯ, ಈಶ್ವರ ಅನ್ನುವ ಶಬ್ದ ಇಲ್ಲಿ ಹಿಂದೆ ಉಪಯೋಗಿಸಿದಾಗ ಬೇರೆ ಪಕ್ಷಗಳಲ್ಲಿ ಈಶ್ವರ ಅನ್ನೋದು ಬೇರೆ, ಪರಬ್ರಹ್ಮ ಬೇರೆ. ನಮ್ಮ ಪಕ್ಷದಲ್ಲಿ ಎರಡು ಒಂದೇ, ವಿರೋಧ ಇಲ್ಲ. ಬ್ರಹ್ಮನೇ ಈಶ್ವರ, ಬೇರೆ ಎಲ್ಲ. ಅದನ್ನು ಸ್ಪಷ್ಟವಾಗಿ ನಾವು ಜ್ಞಾಪಕ ಇಟ್ಕೊಳ್ಬೇಕು. ಯಾಕೆಂದರೆ ಶಂಕರ ಭಾಸ್ಕರ ಯಾವುದೋ ಪ್ರಕಾಶರ ಪಕ್ಷಗಳಲ್ಲಿ ಈಶ್ವರನೇ ಬೇರೆ, ಬ್ರಹ್ಮನೇ ಬೇರೆ. ಈಶ್ವರ ಬ್ರಹ್ಮನ ಅಂಶ, ಸಾಕ್ಷಾತ್ತಾಗಿ ಬ್ರಹ್ಮ ಅಲ್ಲಿ ಬ್ರಹ್ಮನ ಅಂಶ ಅಂತ ಹೇಳೋದು ಯಾವುದೋ ಪ್ರಕಾಶರು ಹೇಳಿದ್ರು. ಇವರು ಉಪಾಧಿ ಬಂದು ಈಶ್ವರನಾಗ್ತಾನೆ ಅಂತ ಹೇಳಿದ್ರು.
ಅವರು ಮಿಥ್ಯೆಯಾದ ಉಪಾಧಿಯಿಂದ ಈಶ್ವರನಾಗ್ತಾನೆ ಅಂದರು. ಆ ಈಶ್ವರನ ಸೃಷ್ಟಿ ಮಾಡಿ ಜೀವಭಾವ ಬರುತ್ತೆ. ಹೀಗೆ ಎಲ್ಲ ಹೇಳಿದಾಗ ಈಶ್ವರ ಬೇರೆ ಬ್ರಹ್ಮ ಬೇರೆ. ಈಶ್ವರನು ಸೋಪಾಧಿಕ, ಅವನು ಬರೀ ಏನಂದ್ರೆ ಉಪಾಸ್ಯನಾದವನು, ಅವನನ್ನ ಉಪಾಸನೆ ಮಾಡ್ಬೋದು, ಸಗುಣ ಉಪಾಸನೆ. ಆದರೆ ಪರಮಾರ್ಥದಲ್ಲಿ ನಿರ್ಗುಣ ಬ್ರಹ್ಮನ ಜ್ಞಾನ. ಆದ್ದರಿಂದ ನಿರ್ಗುಣ ಬ್ರಹ್ಮವೇ ಜಿಜ್ಞಾಸ್ಯ, ಸಗುಣ ಬ್ರಹ್ಮ ಉಪಾಸ್ಯ. ಅಪರ ಬ್ರಹ್ಮ ಅದು ಸಗುಣ ಬ್ರಹ್ಮ. ನಮ್ಮ ಸಿದ್ಧಾಂತದಲ್ಲಿ ಈಶ್ವರನು ಒಬ್ಬನೇ, ಪರಬ್ರಹ್ಮನು ಎಲ್ಲ ಒಬ್ಬನೇ, ಎಲ್ಲರೂ ಸಗುಣವೇ ಯಾವಾಗಲೂ. ಜೀವಾತ್ಮರುಗಳು ಸತ್ಯ. ಆದ್ದರಿಂದ ಈಶ್ವರ ಶಬ್ದವು ಇಲ್ಲೊಂದು ಸಂಶಯ ನಂಗೆ. ಹೇಳಿ. ಅಲ್ಲ, ಈಶ್ವರ ಬ್ರಹ್ಮ ಒಂದೇ ಅಂದ್ರೆ ಪರಬ್ರಹ್ಮನು ಈಶ್ವರನು ಒಂದೇ ಅಂತನಾ? ಹೌದು. ಶ್ರುತಿಯಲ್ಲಿ ಹೇಳಿರುವ ಶಬ್ದಗಳಲ್ಲಿ ಈಶ್ವರ ಅಂತ ಜಗತ್ಕಾರಣತ್ವವನ್ನು ಹೇಳುವಾಗ ಪರಬ್ರಹ್ಮನೇ ಹೇಳಲ್ಪಟ್ಟಿದ್ದಾನೆ ಹೊರತು ಪರಬ್ರಹ್ಮನಿಗಿಂತ ಬೇರೆಯಾದವನಲ್ಲ. ಆದ್ರೆ ಚತುರ್ಮುಖ ಬ್ರಹ್ಮನ್ ಬಗ್ಗೆ ಅಲ್ಲೂ ಹೇಳುವಾಗಲೂ ಬ್ರಹ್ಮ ಶಬ್ದ ಪ್ರಯೋಗ ಇರಬಹುದು, ಆದರೆ ಪ್ರಕರಣದಲ್ಲಿ ತಿಳಿಯುತ್ತೆ ಅದು ಅನೇಕ ಕಡೆ ಪುಲ್ಲಿಂಗ ಶಬ್ದದಿಂದ ಹೇಳಲ್ಪಟ್ಟಿದೆ. ಬ್ರಹ್ಮ ಶಬ್ದ ಬ್ರಹ್ಮ, ಬ್ರಹ್ಮಾಣು, ಬ್ರಹ್ಮಾಣ ಅಂತ. ಪರಬ್ರಹ್ಮನಿಗೆ ನಪುಂಸಕಲಿಂಗದಲ್ಲಿ ಹೇಳಲ್ಪಟ್ಟಿದೆ, ಬ್ರಹ್ಮ ಬ್ರಹ್ಮಣಿ, ಬ್ರಹ್ಮ ಅಂತ. ಬ್ರಹ್ಮಣಿ ಬ್ರಹ್ಮಣಿ. ಆ ರೀತಿ ಅದು ಒಂದು ನಮಗೆ ತಿಳಿಯಕ್ಕೆ ಸುಲಭ ಆಗುತ್ತೆ. ಇನ್ನೊಂದು ಪ್ರಕರಣದಿಂದಲೂ ತಿಳಿಯಬಹುದು. ಅಂತೂ ತ್ರಿಮೂರ್ತಿ ಸ್ವರೂಪರಾದ ಬ್ರಹ್ಮ ವಿಷ್ಣು ಮಹೇಶ್ವರರು ಪರಬ್ರಹ್ಮ ಅಲ್ಲ. ಅದರಲ್ಲಿ ಬ್ರಹ್ಮನು ಈಶ್ವರನು, ಈಶ್ವರ ಅಂದ್ರೆ ರುದ್ರ ಅಲ್ಲಿ ದೇವತೆ, ಬ್ರಹ್ಮನು ಈಶ್ವರನು ಅಲ್ಲಿ ಈಶ್ವರ ಅಂತ ಹೇಳಲ್ಪಟ್ಟಿದ್ದಾನೆ ರುದ್ರನಿಗೆ. ಅವರಿಬ್ಬರು ದೇವತೆಗಳು ಸೃಷ್ಟಿ ಮಾಡಲ್ಪಟ್ಟಿದ್ದಾರೆ ಪರಬ್ರಹ್ಮನಿಂದ. ವಿಷ್ಣು ಸಾಕ್ಷಾತ್ತಾಗಿ ಪರಮಾತ್ಮನ ಅವತಾರ, ದೇವತೆಯ ಅವತಾರ. ಅಂದ್ರೆ ವಿಷ್ಣು ಪರಬ್ರಹ್ಮ ಅಲ್ಲ, ಪರಬ್ರಹ್ಮನೇ ಪರಬ್ರಹ್ಮನ ಅವತಾರ. ಕೃಷ್ಣ ರಾಮಕೃಷ್ಣ ಆದಿ ಮನುಷ್ಯ ಅವತಾರ ತರ ವಿಷ್ಣು ದೇವತಾ ಅವತಾರ. ಕೂರ್ಮ ಮತ್ಸ್ಯ ಎಲ್ಲ ಪ್ರಾಣಿ ಅವತಾರ. ರಾಮಕೃಷ್ಣರು ಮನುಷ್ಯ ಅವತಾರ. ವಿಷ್ಣು ಅನ್ನೋದು ದೇವತಾ ಅವತಾರ. ವಿಷ್ಣು ದೇವತಾ ಅವತಾರ. ಆದ್ರೆ ಬ್ರಹ್ಮ ಈಶ್ವರ ಬ್ರಹ್ಮನೇ ಅವನು ಸಾಕ್ಷಾತ್. ಬ್ರಹ್ಮ ಈಶ್ವರ ಇಬ್ರು ಅವನಿಂದ ಸೃಷ್ಟಲ್ಪಟ್ಟ ದೇವತೆಗಳು. ಅವರ ಮಧ್ಯ ಕೃಷ್ಣನು, ಅವರ ಮಧ್ಯ ಪರಬ್ರಹ್ಮನು ಅವತಾರ ಮಾಡಿದ. ಮನುಷ್ಯರ ಮಧ್ಯ ಕೃಷ್ಣನಾಗಿ ಅವತಾರ ಮಾಡಲಿಲ್ವಾ? ಹಾಗೆ ದೇವತೆಗಳ ಮಧ್ಯದಲ್ಲಿ ವಿಷ್ಣುವಾಗಿ ಅವತಾರ ಮಾಡಿದ. ಅಲ್ಲಿ ಹೇಳುವ ತ್ರಿಮೂರ್ತಿಗಳು. ಹೌದು ಹೌದು, ಸಾಕ್ಷಾತ್ತಾಗಿ ಅವನ ಅವತಾರವೇ. ಸಾಕ್ಷಾತ್ತಾಗಿ ವಿಷ್ಣು ಪರಬ್ರಹ್ಮನ ಅವತಾರ. ಆದ್ರೆ ಬ್ರಹ್ಮ ಈಶ್ವರ, ಈಶ್ವರ ಅಂದ್ರೆ ರುದ್ರ ಅಂದ್ರಿ. ಹೌದು ಹೌದು, ಅವರಿಬ್ರು ದೇವತೆಗಳು ಅಂತ. ಹೌದು, ಅವರಿಬ್ರು ಸೃಷ್ಟಿಯಾಗಿರೋ ದೇವತೆಗಳು. ಆ ಸೃಷ್ಟಿಯಲ್ಲಿ ಅವರಿಗೆ ಸಮಾನವಾಗಿ ಅವತಾರವನ್ನು ಮಾಡಿರೋದು ಪರಮಾತ್ಮ ವಿಷ್ಣುವಾಗಿ. ಅದರಿಂದ ಆ ಲೆವೆಲ್ ಅಂದ್ರೆ ವಿಷ್ಣುವಿಗೆ ಕಡಿಮೆ ಆಯ್ತು. ಕಡಿಮೆ ಆಯ್ತು ಅಂದ್ರೆ ಅವತಾರ. ಅಂದ್ರೆ ಕೃಷ್ಣನಿಗೆ ಮನುಷ್ಯನಾಗಿದ್ನಲ್ಲ, ಹಾಗೆ ರಾಮನು ಕೃಷ್ಣರು ಮನುಷ್ಯರಾಗಿರ್ಲಿಲ್ವೇ? ಸರಿ. ಹಾಗೆ ಏನು ಕಡಿಮೆ ಅಂತ ಹೇಳಕ್ಕಾಗಲ್ವಲ್ಲ. ಪರಮಾತ್ಮನೇ ಸಾಕ್ಷಾತ್ತಾಗಿ ಇದ್ದಿದ್ದಲ್ಲಿ. ಆದ್ರೆ ಇಲ್ಲಿರೋರು ತಿಳಿಲಿಲ್ಲ, ಹಾಗೆಯೇ ದೇವತೆಗಳು ತಿಳಿಲಿಲ್ಲ, ಅಷ್ಟೇನೆ. ಸರಿ, ಅದು ಹಾಗೆ, ಅದು ಪರಮಾರ್ಥದಲ್ಲಿ ಹಾಗೆಯೇ ಸಿದ್ಧಾಂತದಲ್ಲಿ ಹೇಳಲ್ಪಟ್ಟಿರೋದು. ಹಾಗೆಯೇ ಉಪೇಂದ್ರನು ಕೂಡ ಪರಮಾತ್ಮನ ಸಾಕ್ಷಾತ್ ಅವತಾರ, ಉಪೇಂದ್ರ ಅವತಾರ. ಹಾಗೆಯೇ ಉಪೇಂದ್ರ, ವಿಷ್ಣು ಇದೆಲ್ಲ ದೇವತೆಯ ಅವತಾರಗಳು. ಪರಮಾತ್ಮನು ಪ್ರಾಣಿಯಾಗಿಯೂ ದೇವತೆಯಾಗಿಯೂ ಎಲ್ಲ ಮನುಷ್ಯನಾಗಿಯೂ ಎಲ್ಲ ರೂಪದಲ್ಲಿಯೂ ಅವತಾರ ಮಾಡಿ ಎಲ್ಲರನ್ನೂ ಉದ್ಧಾರ ಮಾಡೋಕ್ಕೋಸ್ಕರ ಇಲ್ಲಿ ಬಂದಿದ್ದಾನೆ ಅನ್ನೋದು ಹೇಳಲ್ಪಟ್ಟಿದೆ. ಪುರಾಣಗಳಲ್ಲಿ ಅದರಲ್ಲಿ ವಿಶೇಷವಾಗಿ ಬರುತ್ತೆ. ಆದ್ದರಿಂದ ಇಲ್ಲಿ ಹೇಳುವಾಗ ಎಲ್ಲ ರೂಪಗಳನ್ನು ಹೊಂದಿರುವ ಬ್ರಹ್ಮನ ರೂಪಗಳೆಲ್ಲ ಚೇತನಾಚೇತನ ಪದಾರ್ಥಗಳು, ಚಿತ್ ಪದಾರ್ಥಗಳು ಅಂತ ಹೇಳಲ್ಪಟ್ಟಿದೆ. ಅದನ್ನ ವಿವರಿಸ್ತಾರೆ. ನಹಿ ಬಹು ಭವನಂ ಬ್ರಹ್ಮಣಿ ಅದ್ವಾರಕಂ ಉಪಪದ್ಯತೆ ತಥಾ ಸತಿ ಅವಿಕಾರ ಶ್ರುತಿವಾದ. ಈ ಸಂದೇಹ ಬರೋದು, ಬಹುಭವನಂ ಅಂದ್ರೆ ಬಹುಶ್ಯಾಮ್, ಅನೇಕವಾಗ್ತೀನಿ ಅಂತ ಹೇಳಿದ್ರೆ, ಅದ್ವಾರಕ ಅಂದ್ರೆ ನೇರವಾಗಿ ಸ್ವರೂಪದಲ್ಲಿ ಅನೇಕವಾಗೋದು, ಅಚೇತನವಾಗೋ ಹಾಗೆ. ಮಣ್ಣೆ ಮಡಕೆ ಆಗ್ಬಿಡುತ್ತಲ್ಲ, ಹಾಗೆ ಹಾಗೆ ಬ್ರಹ್ಮನು ಆಗೋದಿಲ್ಲ. ಅವನ ವಿಶೇಷಣದಲ್ಲಿ ಪರಿಣಾಮ ಉಂಟಾಗುತ್ತೆ. ಹಾಗೆ ಉಂಟಾದ್ರೆ ಅವಿಕಾರ ಶ್ರುತಿಗೆ ಬಾಧೆ ಬರುತ್ತೆ. ಅತಃ ಚಿರಚಿದ್ ವಿಶಿಷ್ಟಸ್ಯೈವ ಬಹುತ್ವಂ ತನ್ನಾಮರೂಪ ಪ್ರಹಾಣ ರೂಪ ಏಕತ್ವಂ ಚ ಅದ್ವಾರಕಂ ನೋಪಪದ್ಯತೆ. ಇದ್ಯಾವುದು ಕೂಡ ಅದ್ವಾರಕ ರೂಪದಲ್ಲಿ ಆಗೋದಿಲ್ಲ, ಇದು ಸದ್ವಾರಕವಾಗಿಯೇ ಆಗಬೇಕು. ಆದ್ದರಿಂದ ಅವನ ಸಂಸ್ಥಾನಗಳೇ ಚಿರಚಿತ್ ಪದಾರ್ಥಗಳು. ಸಂಸ್ಥಾನದಲ್ಲಿ ಪರಿಣಾಮವೇ ಹೊರತು ಅವನ ಸ್ವರೂಪದಲ್ಲಿ ಪರಿಣಾಮವಿಲ್ಲ.
ಆದ್ದರಿಂದ ವಿಶಿಷ್ಟವಾದ ಪದಾರ್ಥವೇ ಕಾರಣವೂ ಕಾರ್ಯವೂ ಆಗಿದೆ. ಆ ವಿಶೇಷಣದಲ್ಲಿ ಪರಿಣಾಮ, ವಿಶೇಷದಲ್ಲಿ ಪರಿಣಾಮವಿಲ್ಲ. ಸಂಸ್ಥಾನ ಅಂದ್ರೆ ಏನ್ ಹೇಳಿದ್ರಿ ಅರ್ಥ? ರೂಪ ಅಂತ ಅರ್ಥ. ಅತಃ ವಿಶಿಷ್ಟತ್ವಂ ಅಭ್ಯುಪೇತ್ಯಂ, ವಿಶಿಷ್ಟತ್ವವನ್ನು ಒಪ್ಕೊಳ್ಳೇಬೇಕು. ಇಲ್ಲೇ ಹೋದರೆ ಶ್ರುತಿಗಳಿಗೆಲ್ಲ ವಿರೋಧ ಬರುತ್ತೆ. ಅನ್ಯಥಾ ಪ್ರಕೃತಿ ಪುರುಷಯೋ ಅಜತ್ವ ನಿತ್ಯತ್ವ ಶ್ರುತಿ ವಿರೋಧ. ಪ್ರಕೃತಿ ಪುರುಷಗಳು ಅಜರು ಅಂತಾನು ಹೇಳಲ್ಪಟ್ಟಿದೆ, ನಿತ್ಯರು ಅಂತ, ಅದಕ್ಕೂ ವಿರೋಧ ಬರುತ್ತೆ. ಅಜಾಂ ಏಕಾಂ ಲೋಹಿತ ಶುಕ್ಲ ಕೃಷ್ಣ ಅಂದಾಗ ಪ್ರಕೃತಿ ಅಜೆ ಅಂತ ಹೇಳಲ್ಪಟ್ಟಿದೆ. ಜೀವನಿಗೆ ಅಜ ಅನ್ನೋದು ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ಅಜೋ ನಿತ್ಯ ಶಾಶ್ವತೋ ಎಂ ಪುರಾಣ ಮೊದಲಾದದ್ದು, ಅದಕ್ಕೆ ವಿರೋಧ ಬರುತ್ತೆ. ಮತ್ತೆ ಚೇತನರಲ್ಲಿ ಅಕೃತ ಅಭ್ಯಾಗಮ ಕೃತ ವಿಪ್ರಣಾಶ ಪ್ರಸಂಗಶ್ಚ, ಅವನಿಗೆ ನಿತ್ಯನಲ್ಲ ಜೀವಾತ್ಮ ಅಂತ ಹೇಳಿಬಿಟ್ರೆ ಅವರಿಗೆ ಯಾಕೆ ಒಬ್ಬನಿಗೆ ದುಃಖ ಒಬ್ಬನಿಗೆ ಸುಖ ಬರಬೇಕು ಅಂದರೆ ಕರ್ಮಗಳು ಕಾರಣ ಅಂದರೆ, ಇವನು ಹೊಸದಾಗಿ ಸೃಷ್ಟಿ ಮಾಡಲ್ಪಟ್ರೆ ಪ್ರಳಯದಲ್ಲಿ ಇವನಿಗೆ ಬರೋ ದುಃಖಗಳು, ಇವನು ಮಾಡದೇ ಇರೋ ಪಾಪಗಳಿಂದ ಬೇರೆ ಯಾರೋ ಮಾಡಿದವ್ರ ಪಾಪ ಇವನಿಗೆ ದುಃಖ ಬರೋಕ್ಕೆ ಕಾರಣ ಆಗಬೇಕು, ಅಥವಾ ಇವನು ಮಾಡಿರೋ ಪುಣ್ಯ ಇವನಿಗೆ ಫಲ ಕೊಡದೇ ಇರಬೇಕು. ಈಗೆಲ್ಲ ಅಕೃತ ಅಭ್ಯಾಗಮ, ಮಾಡದೇ ಇರೋದು ಬರಬೇಕು ಫಲ, ಮಾಡಿರೋದು ನಾಶವಾಗಬೇಕು. ಇವನು ಮಾಡಿದ್ರು ಹೊಸದಾಗಿ ಸೃಷ್ಟಿ ಆಗ್ತಾನೆ ಮುಂದೆ ಅಂತ ಹೇಳಿದ್ರೆ ಎಲ್ಲ ನಾಶವಾಗ್ಬಿಟ್ರೆ ಸುಖ ದುಃಖಗಳು ಹೇಗೆ ಅದಕ್ಕೆ ಅರ್ಥ ಮಾಡೋದು, ಹೇಳಕ್ಕಾಗೋದಿಲ್ಲ. ಇಲ್ಲಿ ಆಡುಗಳಿಗೂ ಅಜ ಅಂತ ಹೆಸರಿದೆಯಲ್ಲ, ಅದು ಯಾವ ಅರ್ಥದಲ್ಲಿ ಬಂದಿದೆ? ಕುರಿಗಳಿಗೆ ಅಜ ಅಂತ, ಅಜ ಅಂತನ ಅದು ಸಂಜ್ಞೆ ಅಷ್ಟೇನೆ. ಅದು ಶ್ರುತಿಯಲ್ಲಿ ಹೇಳಿದೆ. ಇದರಲ್ಲಿ ಪುರುಷ ಸೂಕ್ತದಲ್ಲಿ ಅಜ ಅನ್ನುವ ಶಬ್ದ ಹೇಳುತ್ತೆ ಆಡಿಗೆ. ಅದು ಆಡುಗಳಿಗೆ ರೆಫರ್ ಆಗತ್ತೆ. ಹೌದು, ಅದು ಪರಮಾರ್ಥದಲ್ಲ. ಅಲ್ಲ, ಅದು ಸಂಜ್ಞಾ, ಅದು ಪ್ರಾತಿಪದಿಕ ಅಷ್ಟೇನೆ. ನೇರವಾಗಿ ಒಬ್ಬನಿಗೆ ಹೆಸರು ಬರುತ್ತಲ್ಲ ಹಾಗೆ ಸಂಜ್ಞಾ ಶಬ್ದಗಳು. ಅದೆಲ್ಲ ಸಂಜ್ಞಾ ಶಬ್ದಗಳು ಅಂದ್ರೆ ನಾಮ ಹೆಸರು ಅಷ್ಟೇನೆ. ಅಜಾವಯ ಅಂತ ಹೇಳಿದೆ. ಆವಯ ಅಂದ್ರೆ ಆಡುಗಳು, ಕುರಿಗಳು, ಹೆಣ್ಣು ಕುರಿ, ಗಂಡು, ಆಡು, ಇದೆಲ್ಲವೂ ಸೃಷ್ಟಿ ಹೇಳಲ್ಪಟ್ಟಿದೆ ಅಲ್ಲಿ. ತಸ್ಮಾತ್ ಬಹುತ್ವಾದಿಕಂ ಸದ್ವಾರಕಂ ಮಿತಿ ಯಥೋಕ್ತ ಏವ ಅರ್ಥ. ಬಹುತ್ವ ಅನ್ನೋದು ಸದ್ವಾರಕ ಅಂತಾನೆ ಅರ್ಥ ಮಾಡಬೇಕೆ ಹೊರತು ನೇರವಾಗಿ ಸ್ವರೂಪದಲ್ಲಿ ಆಗಕ್ಕೆ ಸಾಧ್ಯವಿಲ್ಲ. ತರ್ಹಿ ಕಾರ್ಯಂ ಕಾರಣಂಚ ಬ್ರಹ್ಮೈವ ಕಥಂ ಸ್ಯಾತ್ ಅಂತ ಹೇಳಿದ್ರೆ, ಸದ್ವಾರಕವಾದರೆ ಇನ್ನೊಂದರ ಮೂಲಕ ಪರಿಣಾಮ ಹೊಂದಿ ಅನೇಕವಾದರೆ ಇವನಿಗೆ ಹೇಗೆ ಉಪಾದಾನತ್ವ ಬರುತ್ತೆ, ಕಾರಣತ್ವ ಬರುತ್ತೆ, ಕಾರ್ಯತ್ವ ಬರುತ್ತೆ ಅಂದರೆ ಸಂಸ್ಥಾನತೆಯ. ಅವನ್ನೆಲ್ಲ ತನ್ನ ಅಪೃಥಕ್ ಸಿದ್ಧವಾದ ವಿಶೇಷಣವಾಗಿ ಹೊಂದಿದ್ದಾನವನು. ಅಪೃಥಕ್ ಸಿದ್ಧ ಧರ್ಮತೆಯ. ಪೃಥಕ್ ಸಿದ್ಧವಾಗಿದ್ರೆ ಅವಾಗ ಕುಂಬಾರನಿಗೆ ಅವನಿಗೆ ಉಪಾದಾನತ್ವ ಬರೋದಿಲ್ಲ. ಯಾಕೆಂದ್ರೆ ಮಣ್ಣು ಅವನಿಂದ ಪೃಥಕ್ ಸಿದ್ಧವಾದದ್ದು, ಬೇರೆಯಾಗಿದೆ, ಅವನ ಅಪೃಥಕ್ ಸಿದ್ಧವಲ್ಲ. ಆದ್ದರಿಂದ ಕುಂಬಾರನೇ ಮಡಿಕೆ ಆದ ಅಂತ ಹೇಳಕ್ಕಾಗೋದಿಲ್ಲ. ಕುಂಬಾರ ಮಣ್ಣನ್ನು ಉಪಾದಾನವಾಗಿ ಉಪಯೋಗಿಸ್ಕೊಂಡು ಮಡಿಕೆ ಮಾಡ್ತಾನೆ. ಆದರೆ ಬ್ರಹ್ಮನು ಹಾಗೆ ಮಾಡಿಲ್ಲ. ಬ್ರಹ್ಮನಿಗೆ ಚೇತನಗಳು ಅಪೃಥಕ್ ಸಿದ್ಧವಾದ ಧರ್ಮಗಳು, ಶ್ರುತಿ ಹೇಳುತ್ತೆ ಹಾಗೆ. ಆದ್ದರಿಂದ ಬ್ರಹ್ಮನನ್ನು ಬಿಟ್ಟು ಬೇರೆ ಪದಾರ್ಥಗಳಿಲ್ಲ, ಎಲ್ಲವೂ ಬ್ರಹ್ಮಾತ್ಮಕವೇ. ಸ್ವತಂತ್ರವಾದ ಸತ್ಯ ಯಾವ ಪದಾರ್ಥಕ್ಕೂ ಇಲ್ಲ. ಆದ್ದರಿಂದ ಈ ಅಪೃಥಕ್ ಸಿದ್ಧ ಧರ್ಮವಾಗಿರುವುದರಿಂದ ಬ್ರಹ್ಮನಿಗೆ ಮುಖ್ಯ ಅರ್ಥದಲ್ಲಿಯೇ ಕಾರಣತ್ವ, ಉಪಾದಾನತ್ವ, ನಿಮಿತ್ವ ಎಲ್ಲವೂ ಬರ್ಬೋದು. ವಿಶಿಷ್ಟಂ ವಸ್ತು ಏಕಮೇವ ಅವಸ್ಥಾದ್ವಯಾನ್ವಿತಂ, ಒಂದೇ ವಿಶಿಷ್ಟವಾದ ಪದಾರ್ಥ ಎರಡು ಅವಸ್ಥೆಗಳನ್ನು ಹೊಂದಿದೆ. ಕಾರ್ಯಕಾರಣಯೋ ಏಕತ್ವ ಸಿದ್ಧಿ, ಅದುವೇ ಅನನ್ಯತ್ವಂ. ಆರಂಭಣ ಶಬ್ದಾದಿಭ್ಯ ಅಂತ ಹೇಳಿದ ತದನನ್ಯತ್ವಂ ಅಂತ ಹೇಳಿ ಅದನ್ನು ಸದ್ವಿದ್ಯೆಯಲ್ಲೇ ಬರೋ ವಿಷಯ. ಇದೆಲ್ಲ ಸದ್ವಿದ್ಯೆಯಲ್ಲಿ ಹೇಳುವಾಗ ಅದ್ಭುತವಾಗಿ ಉಪಾದಾನ ಕಾರಣತ್ವ ನಿರೂಪಣೆ ಮಾಡ್ತಾರೆ ಉದ್ದಾಲಕರು. ಅಲ್ಲಿ ಎಲ್ಲ ಬರೋ ಮುಖ್ಯವಾದ ಒಂದೊಂದು ವಾಕ್ಯಕ್ಕೂ ಅಷ್ಟು ವಿಶೇಷವಾದ ಅರ್ಥಗಳಿದೆ. ಅಲ್ಲಿಯೂ ಅದೇ ಹೇಳಿದ್ರು, ವಾಚಾರಂಭಣಂ ವಿಕಾರೋ ನಾಮಧೇಯಂ ಏತ್ಯವ ಸತ್ಯಂ ಅಂತ ಹೇಳಿದಾಗ ಎಲ್ಲವೂ ಅದು ಅನನ್ಯತ್ವಂ, ಕಾರ್ಯಕಾರಣಗಳಲ್ಲಿ ಅನನ್ಯತ್ವವು ಎಲ್ಲವೂ ಹೇಳಲ್ಪಟ್ಟಿದೆ. ಅದನ್ನೇ ಮುಂದೆ ವಿಚಾರ ಮಾಡ್ತಾರೆ. ಪದಾರ್ಥಗಳ ವಿಶೇಷಣತ್ವ, ವಿಶೇಷಣ ಪೃಥಕ್ ಸಿದ್ಧ ಧರ್ಮವಾಗಿರೋದು ಒಂದು ಪದಾರ್ಥ ಇನ್ನೊಂದು ಪದಾರ್ಥಕ್ಕೆ ಆ ವಿಷಯವನ್ನು ಮುಂದೆ ವಿಚಾರ ಮಾಡ್ತಾರೆ. ಅದನ್ನ ಮುಂದೆ ಮುಂದುವರಿಸೋಣ ಅಂತ ಹೇಳಿ ನಿಲ್ಲಿಸ್ಕೊಳ್ತೇನೆ. ಯೋನಿತ್ಯ ಸಿಂಧು ರಾಮಾನುಜ ಶರಣಂ ಪ್ರಪದ್ಯೆ.